ಎಷ್ಟೋ ದಿನವೂ ಕಾದಿರುವು ನಿಮ್ಮ ಇಂತಹ ಅದ್ಭುತ ಕ್ಷಣಕ್ಕಾಗಿ. ಸ್ವರ್ಗದಾನಂದ ಭುವಿಯೆಲ್ಲ ಹರಡಿ ಮನುಜ ರೂಪವೆತ್ತ ನಮ್ಮ ಪುನೀತರಾಗಿಸಿದ. ಸ್ವರ್ಗದಾನಂದ ಭುವಿಯೆಲ್ಲ ಹರಡಿ ಮನುಜ ರೂಪವೆತ್ತ ನಮ್ಮ ಪುನೀತರಾಗಿಸಿದ. ಭೂಮಿ ಬಾಳು ನಲಿಯುತ್ತಿದೆ, ಸ್ವರ್ಗನಾದವ ಮೊಳಗಿಸಿದೆ. ದೇವಪುತ್ರನು ಭೂಮಿಗೆ ಇಳಿದು ಮುಕ್ತಿಯ ನೀಡಿದ ಮನುಕುಲಕ್ಕೆ. ದೇವಪುತ್ರನು ಭೂಮಿಗೆ ಇಳಿದು ಮುಕ್ತಿಯ ನೀಡಿದ ಮನುಕುಲಕ್ಕೆ. ಪ್ರೀತಿ ನೀಡಿ ಉದಾತ್ತ ಮನದಿ ಮನುಜ ರೂಪವೆತ್ತ ನಮ್ಮ ನೂತನರಾಗಿಸಿದ. ಪ್ರೀತಿ ನೀಡಿ ಉದಾತ್ತ ಮನದಿ ಮನುಜ ರೂಪವೆತ್ತ ನಮ್ಮ ನೂತನರಾಗಿಸಿದ. ಭೂಮಿ ಬಾಳು ನಲಿಯುತ್ತಿದೆ, ಸ್ವರ್ಗನಾದವ ಮೊಳಗಿಸಿದೆ. ಭೂಮಿ ಬಾಳು ನಲಿಯುತ್ತಿದೆ, ಸ್ವರ್ಗನಾದವ ಮೊಳಗಿಸಿದೆ. ನವ್ಯ ದಿನವಿದುವೆ, ನಮ್ಮ ಪವಿತ್ರ ದಿನವಿದುವೆ. ವೇದವ ಮರೆತು ಸಂಗೀತ ನುಡಿಸಿ ಅನುಭವ ಕಾಣೋಣ, ದೇವಾನುಭವ ಸವಿಯೋಣ. ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿವ್ಯ ಬಲಿ ಪೂಜೆಯನ್ನು ಕೃತಜ್ಞತೆ ಬಲಿ ಪೂಜೆಯಾಗಿ ರಮ್ಯಾ ಪ್ರಸನ್ನ ಅವರ ಕುಟುಂಬದವರು ಅರ್ಪಿಸುತ್ತಿದ್ದಾರೆ. ಹಾಗೂ ಈ ದಿವ್ಯ ಬಲಿ ಪೂಜೆಯನ್ನು ಕೃತಜ್ಞತೆ ಬಲಿ ಪೂಜೆಯಾಗಿ ಆರ್ ಫ್ರಾನ್ಸಿಸ್ ಅವರ ಕುಟುಂಬದವರು ಅರ್ಪಿಸುತ್ತಿದ್ದಾರೆ. ಪಿತನ ಮತ್ತು ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ನಮ್ಮ ಕರ್ತರಾದ ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರಭು ಕ್ರಿಸ್ತರಲ್ಲಿ ನಲ್ಮೆಯ ಗುರುಗಳೇ ಹಾಗೂ ನನ್ನ ಸಹೋದರ ಸಹೋದರಿಯರೇ, ಭೂಲೋಕದಲ್ಲಿ ಸುಮಜನರಿಗೆ ಶಾಂತಿ, ಏಕೆಂದರೆ ಲೋಕೋದ್ಧಾರಕರು ಈ ಲೋಕದಲ್ಲಿ ಇವತ್ತು ಹುಟ್ಟಿದ್ದಾರೆ. ಇವತ್ತು ಅವರ ಹುಟ್ಟುಹಬ್ಬವನ್ನು ನಾವು ಆಚರಿಸುವಾಗ ಈ ಮಧ್ಯರಾತ್ರಿಯಲ್ಲಿ ಈ ಲೋಕಕ್ಕೆ ಕಲ್ಯಾಣವನ್ನು ತರಲು, ಈ ಲೋಕಕ್ಕೆ ರಕ್ಷಣೆಯನ್ನು ತರಲು ಮನುಜರಾಗಿ ನಮ್ಮ ಮಧ್ಯದಲ್ಲಿ ಹುಟ್ಟಿ ನಮಗಾಗಿ ತಮ್ಮ ಜೀವನವನ್ನು ತ್ಯಾಗ ಮಾಡಲು ದೇವರೇ ಮನುಷ್ಯರಾಗಿ ನಮ್ಮ ಮಧ್ಯದಲ್ಲಿ ಆಗಮಿಸಿದ್ದಾರೆ. ಆದುದರಿಂದ ಇವತ್ತು ನಾವು ಈ ನಡುರಾತ್ರಿ ವೇಳೆಯಲ್ಲಿ ಅವರನ್ನು ಆರಾಧಿಸುವಾಗ, ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಾಗ, ಪ್ರತ್ಯೇಕವಾಗಿ ನಾವು ವಿಶೇಷ ರೀತಿಯಲ್ಲಿ ಆ ದೇವರು ನಮ್ಮ ಜೀವನದಲ್ಲಿ ಮಾಡಿರುವ ಮಹಿಮೆ ಕಾರ್ಯಗಳನ್ನು ನಾವು ಪ್ರಕಟಿಸುವಾಗ, ಅವರಿಗಾಗಿ ಜೀವಿಸಲು, ಅವರಿಗಾಗಿ ನಮ್ಮ ಇಡೀ ಜೀವನವನ್ನು ತ್ಯಾಗ ಮಾಡಲು, ನಮಗಾಗಿ ಅವರು ಮಾಡಿರುವ ತ್ಯಾಗಕ್ಕಿಂತ ಹೆಚ್ಚಾಗಿ ನಮ್ಮ ಆತ್ಮವನ್ನು ಅವರಿಗೆ ಸಮರ್ಪಿಸಲು ಈ ದಿವ್ಯ ಬಲಿ ಪೂಜೆಯಲ್ಲಿ ಕೇಳಿ ಪಡೆಯೋಣ. ಎಷ್ಟೋ ವಿಧದಲ್ಲಿ ಇಂಥ ಒಂದು ತ್ಯಾಗ, ದೇವರು ಮನುಷ್ಯರಾಗಿ ನಮ್ಮ ಮಧ್ಯದಲ್ಲಿ ಬಂದಿರುವುದು ಕೂಡ ಮರೆತು ಅವರಿಗೆ ವಿರುದ್ಧವಾಗಿ ನಾವು ಮಾಡಿರುವ ಎಲ್ಲ ಪಾಪಗಳಿಗಾಗಿ ಈ ಸಮಯದಲ್ಲಿ ನಾವು ಕ್ಷಮೆಯಾಚಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆ, ನಿರ್ವೇದಿಸಿದ್ದೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನಮ್ಮ ಪಾಪವೇ. ಆದುದರಿಂದ ಸಾಕಾಣಿಕೆಯಾದ ಸಂತ ಮರಿಯಮ್ಮನವರನ್ನು
ಸಕಲ ದೇವದೂತರನ್ನು ಸಂತರನ್ನು ಸಹೋದರ ಸಹೋದರಿಯರೇ ನಿಮ್ಮನ್ನು ನನಗಾಗಿ ನಮ್ಮ ದೇವರಲ್ಲಿ ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ.
ಪ್ರಾರ್ಥಿಸೋಣ. ದೇವರೇ, ಮಾನವನ ರಕ್ಷಣೆಯನ್ನು ನಿರೀಕ್ಷೆಯಿಂದ ಕಾಯುವ ನಮ್ಮನ್ನು ವರುಷವೂ ಹರುಷಗೊಳಿಸುತ್ತೀರಿ. ನಿಮ್ಮ ಏಕೈಕ ಪುತ್ರರನ್ನು ನಮ್ಮ ರಕ್ಷಣೆಯರೆಂದು ಸಂತೋಷದಿಂದ ಸ್ವಾಗತಿಸುವ ನಾವು ಅವರ ನ್ಯಾಯಾಧೀಶರಾಗಿ ಬರುವಾಗಲೂ ನಿರ್ಭೀತರಾಗಿ ಅವರನ್ನು ಎದುರುಗೊಳ್ಳುವಂತೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗಾಂತರಕ್ಕೂ ಜೀವಿಸಿ ಆಳುವ ಅವರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಮಗುವೊಂದು ಹುಟ್ಟಿತೆಮಗೆ, ವರಪುತ್ರನನ್ನು ಕೊಟ್ಟರೆಮಗೆ. ಪ್ರವಾದಿ ಯೆಶಾಯನ ಗ್ರಂಥದಿಂದ ಇಂದಿನ ಮೊದಲನೆಯ ವಾಚನ. ಕಷ್ಟ ಸಂಕಟಗಳನ್ನು ಅನುಭವಿಸಿದ ಆ ನಾಡಿಗೆ ಇನ್ನು ಮುಂದೆ ಕತ್ತಲಿರುವುದಿಲ್ಲ. ಒಮ್ಮೆ ಜೆಬುಲೋನ್ ಮತ್ತು ನಫ್ತಾಲಿಯ ಗೋತ್ರಗಳಿಗೆ ಬೀಡಾಗಿದ್ದ ಆ ಪ್ರಾಂತ್ಯವು ಅವಮಾನಕ್ಕೆ ಗುರಿಯಾಗಿತ್ತು. ಆದರೆ ಇನ್ನು ಮುಂದೆ ಅದಕ್ಕೆ ಘನತೆ, ಗೌರವ ಬರುವುದು. ಸಮುದ್ರದ ಹಾದಿಯಿಂದ ಹಿಡಿದು ಜೋರ್ಡಾನಿನ ಆಚೆಯಲ್ಲಿ ಇರುವ ಪ್ರಾಂತ್ಯದವರೆಗೆ ಮಾತ್ರವಲ್ಲ, ಅನ್ಯ ಜನರು ಇರುವ ಗಲಿಲೆಯ ಪ್ರಾಂತ್ಯದವರೆಗೂ ಘನತೆ, ಗೌರವ ಬಂದೊದಗುವುದು. ಕಾಣಿಸೊಂದು ಮಹಾಜ್ಯೋತಿ ಕತ್ತಲಲ್ಲಿ ಸಂಚರಿಸುತ್ತಿದ್ದ ಜನರಿಗೆ, ಪ್ರಜ್ವಲಿಸಿದ ಜ್ಯೋತಿ ಕಗ್ಗತ್ತಲಲ್ಲಿ ಬಾಳುತ್ತಿದ್ದ ನಾಡಿಗರಿಗೆ, ವೃದ್ಧಿಗೊಳಿಸಿರುವೆ ನೀನು ಆ ದೇಶವನ್ನು, ಅಧಿಕರಿಸಿರುವೆ ಅದರ ತೋಷವನ್ನು. ಸುಗ್ಗಿ ಕಾಲದಲ್ಲಿ ಹಿಗ್ಗುವವರಂತೆ, ಕೊಳ್ಳೆ ಹಂಚಿಕೊಳ್ಳುವವರಂತೆ ಹರ್ಷಿಸುವವರು ನಿನ್ನ ಮುಂದೆ. ಮುರಿದು ಹಾಕಿದೆ ಭಾರವಾದ ಅವರ ನೊಗವನ್ನು, ಅವರ ಬೆನ್ನನ್ನು ಬಡಿದ ಬೆತ್ತವನ್ನು, ದಬ್ಬಾಳಿಕೆ ನಡೆಸಿದವರ ದೊಣ್ಣೆಯನ್ನು. ಮಿದ್ಯಾನನು ಗೆದ್ದ ದಿನದಂದು ಹಾಗೆಯೇ ಮಾಡಿದೆಯಲ್ಲವೇ ನೀನು. ಅಗ್ನಿಕುಂಡಕ್ಕೆ ಆಹುತಿಯಾಗುವುವು ಯುದ್ಧಕ್ಕೆ ಬಂದ ಯೋಧರ ಪಾದರಕ್ಷೆಗಳು, ರಕ್ತಸಿಕ್ತವಾದವರ ದೇಹದ ಕವಚಗಳು. ಮಗುವೊಂದು ಹುಟ್ಟಿತೆಮಗೆ, ವರಪುತ್ರನನ್ನು ಕೊಟ್ಟರೆಮಗೆ. ಆತನ ಕೈಯಲ್ಲಿಹುದು ರಾಜ್ಯಾಡಳಿತ, ಅದ್ಭುತಶಾಲಿ, ಮಂತ್ರಿಶ್ರೇಷ್ಠ, ಪರಾಕ್ರಮ ದೇವ, ಅನಂತ ಪಿತ, ಶಾಂತಿ ನೃಪ ಇವು ಆತನ ನಾಮಾಂಕಿತ. ಅಂತ್ಯವಿರದಾತನ ರಾಜ್ಯಾಭಿವೃದ್ಧಿಗೆ, ಕೊನೆಯಿರದ ರಾಜ್ಯದ ಶಾಂತಿಗೆ. ಆಸೀನನಾಗುವನಾತ ದಾವೀದನ ಸಿಂಹಾಸನದ ಮೇಲೆ ಅಧಿಕಾರ ನಡೆಸುವನು, ಆ ಸಾಮ್ರಾಜ್ಯದ ಮೇಲೆ ಬಲಪಡಿಸುವನು ನ್ಯಾಯ ನೀತಿಯಿಂದವನು, ಇಂದಿಗೂ ಎಂದೆಂದಿಗೂ ಸ್ಥಿರಪಡಿಸುವವನು. ಸರ್ವಶಕ್ತ ಸ್ವಾಮಿಯ ಆಗ್ರಹವೇ ಸಾಧಿಸುವುದದು. ಪ್ರಭುವಿನ ವಾಕ್ಯ.
ರಕ್ಷಕನಾದ ದೇವರಿಗೆ ಲಾಲಿ. ಬೆತ್ಲೆಹೇಮಿನ ಊರಿನಲ್ಲಿ ಕನ್ಯಾಮರಿಯಳ ಗರ್ಭದಲ್ಲಿ ಜನಿಸಿರುವ ಏಕಂದನಿಗೆ ಜೋಲಾಲಿ. ರಕ್ಷಕನಾದ ದೇವರಿಗೆ ಲಾಲಿ. ಜೋ ಜೋಲಾಲಿ, ಜೋ ಜೋಲಾಲಿ. ಯೇಸು ಕಂದನಿಗೆ ಜೋಲಾಲಿ. ಮುದ್ದು ಕಂದನಿಗೆ ಜೋಲಾಲಿ. ಯೇಸು ಕಂದನಿಗೆ ಜೋಲಾಲಿ. ಮುದ್ದು ಕಂದನಿಗೆ ಜೋಲಾಲಿ. ಜೋಲಾಲಿ. ಮಾನವರನ್ನು ರಕ್ಷಿಸಲು ಪಾಪದಿಂದ ಬಿಡಿಸಲು ಜನಿಸಿರುವ ಏಕಂದನಿಗೆ ಜೋಲಾಲಿ. ಪರಿಶುದ್ಧನಾದ ದೇವರಿಗೆ ಜೋಲಾಲಿ. ಮಾನವರನ್ನು ರಕ್ಷಿಸಲು ಪಾಪದಿಂದ ಬಿಡಿಸಲು ಜನಿಸಿರುವ ಏಕಂದನಿಗೆ ಜೋಲಾಲಿ. ಪರಿಶುದ್ಧನಾದ ದೇವರಿಗೆ ಜೋಲಾಲಿ. 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 ಯೇಸು ಕಂದನಿಗೆ ಜೋಲಾಲಿ. ಮುದ್ದು ಕಂದನಿಗೆ ಜೋಲಾಲಿ. ಜೋಲಾಲಿ. ಯೇಸು ಕಂದನಿಗೆ ಜೋಲಾಲಿ. ಮುದ್ದು ಕಂದನಿಗೆ ಜೋಲಾಲಿ. 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 ಪೌಲನು ತೀತನಿಗೆ ಬರೆದ ಪತ್ರದಿಂದ ಇಂದಿನ 2ನೆಯ ವಾಚನ. ಸಹೋದರರೇ, ಎಲ್ಲ ಮಾನವರ ಜೀವೋದ್ಧಾರಕ್ಕಾಗಿಯೇ ದೇವರ ಅನುಗ್ರಹವು ಪ್ರಕಟವಾಗಿದೆ. ನಾವು ಭಕ್ತಿಹೀನ ನಡತೆಯನ್ನು, ಪ್ರಾಪಂಚಿಕ ವ್ಯಾಮೋಹಗಳನ್ನು ವಿಸರ್ಜಿಸಿ ಈ ಲೋಕದಲ್ಲಿ ವಿವೇಕಿಗಳಾಗಿಯೂ ಪ್ರಾಮಾಣಿಕರಾಗಿಯೂ ಭಕ್ತರಾಗಿಯೂ ಜೀವಿಸಬೇಕೆಂದು ಅದು ನಮಗೆ ಬೋಧಿಸುತ್ತದೆ. ಅಲ್ಲದೆ ಮಹೋನ್ನತ ದೇವರು ಮತ್ತು ನಮ್ಮ ಉದ್ಧಾರಕ ಯೇಸು ಕ್ರಿಸ್ತರು ಮಹಿಮಾರೂಪದಲ್ಲಿ ನಮಗೆ ಪ್ರತ್ಯಕ್ಷವಾಗುವ ಸೌಭಾಗ್ಯವನ್ನು ನಾವು ಎದುರು ನೋಡಬೇಕೆಂದು ಅದು ಕಲಿಸುತ್ತದೆ. ಯೇಸು ಕ್ರಿಸ್ತರು ನಮ್ಮನ್ನು ಸಕಲ ಅಪರಾಧಗಳಿಂದ ವಿಮೋಚಿಸಿ ಪರಿಶುದ್ಧರನ್ನಾಗಿಸಿ ಸತ್ಕಾರ್ಯಗಳಲ್ಲಿ ಆಸಕ್ತರಾದ ಒಂದು ಜನಾಂಗವನ್ನಾಗಿ ಮಾಡಿದರು. ನಮ್ಮನ್ನು ತಮ್ಮ ಸ್ವಂತದವರನ್ನಾಗಿಸಿಕೊಳ್ಳಲೆಂದು ತಮ್ಮನ್ನೇ ನಮಗಾಗಿ ಸಮರ್ಪಿಸಿಕೊಟ್ಟರು. ಪ್ರಭುವಿನ ವಾಕ್ಯ.
ಪ್ರಭು ನಿಮ್ಮೊಡನೆ ಇರಲಿ. ಸಂತ ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಚಕ್ರವರ್ತಿ ಅಗಸ್ಟನ್ ತನ್ನ ಸಾಮ್ರಾಜ್ಯದೆಲ್ಲ ಜನಗತಿ ಆಗಬೇಕೆಂದು ಆಜ್ಞೆ ಹೊರಿಸಿದನು. ಮೊಟ್ಟಮೊದಲನೆಯ ಆ ಜನಗತಿಯನ್ನು ಕೊರೋನಿಯನ ಸಿರಿಯ ನಾಡಿಗೆ ರಾಜಪಾಲಕನಾಗಿದ್ದ ನಡೆಯಿತು. ಆಗ ಎಲ್ಲರೂ ತಮ್ಮ ಹೆಸರನ್ನು ದಾಖಲೆ ಮಾಡಿಸಿಕೊಳ್ಳಲು ತಮ್ಮ ತಮ್ಮ ಊರುಗಳಿಗೆ ಹೊರಟರು. ಜೋಸೇಫನು ದಾವಿದನ ಮನೆತನದವನು ಹಾಗೂ ಗೋತ್ರದವನು. ಆದುದರಿಂದ ಅವನು ಗಲಿಲಿಯ ಪ್ರಾಂತ್ಯದ ನಜರೇತ್ ಎಂಬ ಊರಿನಿಂದ ಹೊರಟು ಜುದೆಯ ನಾಡಿನ ಬೆತ್ಲೆಹೇಮ್ ಎಂಬ ದಾವಿದನ ಊರಿಗೆ ಹೋದನು. ಆತನ ಸಂಗಡ ಆತನಿಗೆ ನಿಶ್ಚಿತಾರ್ಥಲಾಗಿದ್ದ ಹಾಗೂ ಪೂರ್ಣ ಗರ್ಭವತಿಯಾಗಿದ್ದ ಮರಿಯಳು ಸಹ ಹೋದಳು. ಹೀಗೆ ಅವರು ಬೆತ್ಲೆಹೇಮಿನಲ್ಲಿ ಇದ್ದಾಗ ಮರಿಯಳಿಗೆ ಪ್ರಸವ ಕಾಲ ಸಮೀಪಿಸಿತು. ಆಕೆ ಚೊಚ್ಚಲು ಮಗುನಿಗೆ ಜನ್ಮವಿತ್ತು ಇದ್ದ ಬಟ್ಟೆಯೆಲ್ಲ ಸುತ್ತಿ ಅದನ್ನು ಗೋಧಿಯಲ್ಲಿದ್ದು ಮಲಗಿಸಿದಳು. ಕಾರಣ ಛತ್ರದಲ್ಲಿ ಅವರಿಗೆ ಸ್ಥಳ ಸಿಗಲಿಲ್ಲ. ಅದೇ ನಾಡಿನಲ್ಲಿ ಕೆಲವು ಕುರುಬರು ಹೊಲೆ ಗದ್ದೆಗಳೊಂದಿಗೆ ರಾತ್ರಿಯಲ್ಲಿ ಕುರಿ ಮಂದೆಯನ್ನು ಕಾಯುತ್ತಿದ್ದರು. ಇದಕ್ಕಿದ್ದಂತೆಯೇ ದೇವದೂತನೊಬ್ಬನು ಅವರೆದುರಿಗೆ ಪ್ರತ್ಯಕ್ಷನಾಗಲು ಸರ್ವೇಶ್ವರನ ಪ್ರಭೆ ಅವರ ಸುತ್ತಲೂ ಪ್ರಕಾಶಿಸಿತ್ತು. ಅವರು ಬಹಳವಾಗಿ ಹೆದರಿದರು. ಆ ದೂತನು ಅವರಿಗೆ, ಭಯಪಡಬೇಡಿ, ಈಗೋ ಜನರೆಲ್ಲರಿಗೂ ಪರಮಾನಂದವನ್ನು ತರುವ ಶುಭ ಸಂದೇಶವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ಹಿಂದೆ ದಾವಿದನ ಊರಿನಲ್ಲಿ ನಿಮಗೋಸ್ಕರ ಲೋಕೋದ್ಧಾರಕ ಜನಿಸಿದ್ದಾರೆ. ಅವರೇ ಪ್ರಭು ಕ್ರಿಸ್ತರು. ಈಗೋ ನಿಮಗೊಂದು ಸೂಚನೆ, ಆ ಶಿಶುವನ್ನು ಬಟ್ಟೆಯಲ್ಲಿ ಸುತ್ತಿ ಗೋಧಿಯೆಂದೆಂದು ಮಲಗಿಸಿರುವುದನ್ನು ಕಾಣುವಿರಿ ಎಂದನು. ತಕ್ಷಣವೇ ಆ ದೂತನು ಸಂಗಡ ಸ್ವರ್ಗದ ದೂತ ಪರಿವರ್ಧನನ್ನು ಕಾಣಿಸಿಕೊಂಡಿತು. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ದೇವರೊಳಿದ ಮನವರಿಗೆ ಶಾಂತಿ ಸಮಾಧಾನ ಎಂದು ಸರ್ವೇಶ್ವರನು ಸ್ತುತಿ ಮಾಡಿತು. ಜಯ ಜಯವಾಗಲಿ ಕ್ರಿಸ್ತರೇ ನಿಮಗೆ. ಜಯ ಜಯವಾಗಲಿ ಕ್ರಿಸ್ತರೇ ನಿಮಗೆ. ಪ್ರಭು ಕ್ರಿಸ್ತರಲ್ಲಿ ನಲ್ಮೆಯ ಗುರುಗಳೇ ಹಾಗೂ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭುವಿಯಲ್ಲಿ ಸಕಲರಿಗೆ ಶಾಂತಿ. ಇವತ್ತು ನಮ್ಮೆಲ್ಲರಿಗೂ ಸಂತೋಷವಾದ ದಿನ. ಏಕೆಂದರೆ ಯಾರ ಹುಟ್ಟುಹಬ್ಬವನ್ನು ನಾವು ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ? ಶಬ್ದವಾಗಿ ಹೇಳಿರಿ. ಯೇಸು ಸ್ವಾಮಿಯ ಜಯಂತಿಯನ್ನು ನಾವು ಆಚರಿಸ್ತಾ ಇದ್ದೀವಿ. ಆ ಯೇಸು ಸ್ವಾಮಿಯ ಜಯಂತಿಯನ್ನು ನಾವು ಆಚರಿಸುವುದು ಅವರ ಜಯಂತಿಯನ್ನು ಆಚರಿಸುವುದು ಮಾತ್ರವಲ್ಲ, ನಾವೆಲ್ಲರೂ ಎಂದೆಂದಿಗೂ ಯಾವಾಗಲೂ ಶಾಶ್ವತವಾಗಿಯೂ ಸ್ವರ್ಗ ಸಾಮ್ರಾಜ್ಯದಲ್ಲಿ ಆ ಜಯಂತಿಯನ್ನು ಆಚರಿಸಲು ಈ ಲೋಕಕ್ಕೆ ದೇವರು ಮನುಷ್ಯರಾಗಿ ಹುಟ್ಟಿದ ಮಹಾ ಮಧ್ಯರಾತ್ರಿ. ಇವತ್ತು ಜೋರಾಗಿ ಆ ಯೇಸುವಿಗೆ ಚಪ್ಪಾಳೆಯೊಂದಿಗೆ ನಾವು ಕೃತಜ್ಞತೆ ಸಲ್ಲಿಸೋಣ. ಆದುದರಿಂದ ಇವತ್ತು ನಾವೆಲ್ಲರೂ ಸೇರಿ ಈ ಸಮಯದಲ್ಲಿ ಆ ಯೇಸುವಿಗೆ ಕೃತಜ್ಞತೆ ಸಲ್ಲಿಸುವ ಈ ಸಂದರ್ಭದಲ್ಲಿ, ಈ ದಿನದಲ್ಲಿ, ಈ ರಾತ್ರಿಯಲ್ಲಿ ಎಲ್ಲರೂ ಸೇರಿ ನಾವು ಹಾಡೋಣ. ಯೇಸು ರಾಜ ಬಂದಿದ್ದಾರೆ, ಎಲ್ಲರೂ ಕೊಂಡಾಡೋಣ, ಚಪ್ಪಾಳೆ ಹೊಡೆದು ನಾವಾಡೋಣ. ಯೇಸು ರಾಜ ಬಂದಿದ್ದಾರೆ, ಎಲ್ಲರೂ ಕೊಂಡಾಡೋಣ, ದುಃಖವನ್ನು ಮರೆತು ನಾವಾಡೋಣ. ಎಲ್ಲರೂ ಕೊಂಡಾಡೋಣ, ಕೊಂಡಾಡೋಣ, ದುಃಖವನ್ನು ಮರೆತು ನಾವಾಡೋಣ, ಕೊಂಡಾಡೋಣ, ಕೊಂಡಾಡೋಣ, ದುಃಖವನ್ನು ಮರೆತು ನಾವಾಡೋಣ.
ಯೇಸು ರಾಜ ಬಂದಿದ್ದಾರೆ, ಎಲ್ಲರೂ ಕೊಂಡಾಡೋಣ, ದುಃಖವನ್ನು ಮರೆತು ನಾವಾಡೋಣ. ಜೋರಾಗಿ ಚಪ್ಪಾಳೆಯೊಂದಿಗೆ ಯೇಸುವಿಗೆ ಕೃತಜ್ಞತೆ ಸಲ್ಲಿಸೋಣ. ನನ್ನ ಪರವಾಗಿ, ಫಾದರ್ ಜೂಲಿಯಸ್ ಪರವಾಗಿ ನಿಮ್ಮೆಲ್ಲರಿಗೂ ಕ್ರಿಸ್ತ ಜನ್ಮೋತ್ಸವದ ಶುಭಾಶಯಗಳನ್ನು ಕೋರುತ್ತೇನೆ. ಹ್ಯಾಪಿ ಕ್ರಿಸ್ಮಸ್ ಟು ಆಲ್ ಆಫ್ ಯು. ಅಲ್ಲಿ ಹ್ಯಾಪಿ ಕ್ರಿಸ್ಮಸ್ ಅಂದರೆ ಒಂದು ಅಜ್ಜಿ ಅಂತ ಬಿಡ್ತಾ ಇದ್ದಾರೆ. ಹ್ಯಾಪಿ ಕ್ರಿಸ್ಮಸ್ ಟು ಆಲ್ ಆಫ್ ಯು. ಸೇಮ್ ಟು ಯು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಇಡೀ ಲೋಕಕ್ಕೆ, ವಿಶ್ವಕ್ಕೆ ಇವತ್ತು ಸಂತೋಷವಾದ ದಿನ. ಏಕೆಂದರೆ ಪ್ರತಿಯೊಬ್ಬರು ನಾವು ಇಲ್ಲಿ ನೆರೆದಿರುವಾಗ ನಮ್ಮ ಹುಟ್ಟುಹಬ್ಬವನ್ನು ಆಚರಿಸಲು ನಾವು ಎಷ್ಟು ಸಂತೋಷದಿಂದ ತಯಾರಿಕೆ ಮಾಡುತ್ತೇವೋ. ಐ ಹ್ಯಾವ್ ಟು ಸೆಲೆಬ್ರೇಟ್ ಮೈ ಬರ್ತ್ಡೇ ಇನ್ ಅ ವೆರಿ ಗ್ರ್ಯಾಂಡ್ ಮ್ಯಾನರ್. ಇವತ್ತು ನನ್ನ ನಂತರ ಒಬ್ಬರು ಬಂದು, ಫಾದರ್ ಇವತ್ತು ನನ್ನ ಹುಟ್ಟುಹಬ್ಬ, ನನ್ನನ್ನು ಆಶೀರ್ವದಿಸ್ರಿ ಅಂತ ಹೇಳಿದರು. ಬೆಂಗಳೂರಿಂದ ಬಂದಿದ್ದರು. ಅದನ್ನು ಆಶೀರ್ವದಿಸಿದ ನಂತರ ನಾನು ಹೇಳಿದೆ, ಎಲ್ಲಿ ಹೋಗ್ತೀರಾ ನೀವು ಬಲಿಪೂಜೆಗೆ, ಮಧ್ಯರಾತ್ರಿ ಬಲಿಪೂಜೆಗೆ, ನೈಟ್ ಮಾಸ್ಗೆ ಎಲ್ಲಿ ಹೋಗ್ತೀರಾ? ಫಾದರ್ ಅದಕ್ಕೆ ಸಮಯ ಇಲ್ಲ, ನಾನು ಬೆಳಿಗ್ಗೆ ಹೋಗೋಣ ಅಂದ್ಕೊಂಡಿದ್ದೀನಿ, ನಾನು ನೈಟು ಇವತ್ತು ಕಂಟ್ರಿ ಕ್ಲಬ್ಗೆ ಹೋಗಲಿದ್ದೀನಿ ನನ್ನ ಕುಟುಂಬದೊಂದಿಗೆ ಅಂತ ಹೇಳಿದರು. ಆಗ ನಾನು ಅವ್ರಿಗೆ ಹೇಳಿದೆ, ನಿನಗಾಗಿನೇ ಜೀವಿಸಿ, ನಿನಗಾಗಿನೇ ತಮ್ಮ ಜೀವನವನ್ನು ತ್ಯಾಗ ಮಾಡಿ ನಿನ್ನೊಂದಿಗೆ ಇರುವ ದೇವರನ್ನು ಮರೆತು ಹೋಗಿಬಿಟ್ಟು, ಅವರ ಹುಟ್ಟುಹಬ್ಬ ದಿನದಂದು ನೀನು ಹುಟ್ಟಿರುವ ಈ ಸಂದರ್ಭದಲ್ಲಿ ಅವರನ್ನು ಮರೆತು ಯಾರೋ ಮನುಷ್ಯರಿಗಾಗಿ, ಅವರ ಸಂತೋಷಕ್ಕಾಗಿ ನೀನು ಹೋಗಿ ಎಲ್ಲೋ ಹೋಗಿ ಆಚರಣೆ ಮಾಡ್ತೀಯಲ್ಲ, ಅದಕ್ಕೆ ಏನು ಅರ್ಥ? ಇವತ್ತು ಯಾರ ಹುಟ್ಟುಹಬ್ಬವನ್ನು ಆಚರಿಸಬೇಕು? ಯೇಸು ಸ್ವಾಮಿಯ ಹುಟ್ಟುಹಬ್ಬವನ್ನು ನಾವು ಆಚರಿಸಬೇಕು. ಪ್ರತ್ಯೇಕವಾಗಿ ಪ್ರತಿಯೊಂದು ಮಗು ಈ ಲೋಕದಲ್ಲಿ ಹುಟ್ಟುವಾಗ, ಒಂದೊಂದು ಮಗು ಈ ಲೋಕದಲ್ಲಿ ಹುಟ್ಟುವಾಗ ಏನಂತ ದೊಡ್ಡವರು ಆಶೀರ್ವದಿಸ್ತಾರೆ, ಹಿರಿಯರು ಏನಂತ ಆಶೀರ್ವದಿಸ್ತಾರೆ? 100 ವರ್ಷ ನೀನು ಚೆನ್ನಾಗಿ ಬಾಳಬೇಕು ಅಂತ ಆಶೀರ್ವದಿಸ್ತಾರೆ. ಅವರ ತಂದೆ ತಾಯಿ ಏನು ಮಾಡ್ತಾರೆ? ಗೋದಲಿಯಲ್ಲಿರುವ ಮಗುವನ್ನು ಎತ್ಕೊಂಡು ಮುತ್ತು ಕೊಡೋದೇನು, ಹಾಗೆ ಅದು ಶಿಲ್ಬೆ ಹಾಕೋದೇನು, ಅಯ್ಯೋ ಆ ಮಗುವಿಗೆ ಒಳ್ಳೆ ಹೆಸರು ಇಡಬೇಕು, ಅವರು ಬನ್ನಿರಿ, ಇವರು ಬನ್ನಿರಿ, ಮಗುವನ್ನು ನೋಡಿರಿ, ಮಗುವನ್ನು ಆಶೀರ್ವದಿಸಿರಿ ಅಂತ ಹೇಳುವಾಗ, ನಮ್ಮ ತಾಯಿ ಮಾತೆ ಮರಿಯಮ್ಮನವರೂ, ನಮ್ಮ ತಂದೆ ಸಂತ ಜೋಸಫ್ ಅವರು, ಅವರಿಗೆ ಗೊತ್ತಿತ್ತು ಎಷ್ಟು ವರ್ಷದಲ್ಲಿ ಈ ಮಗುವನ್ನು ಅಗಲಿ ಅವರು ದೂರ ಆಗಬೇಕು. ಎಷ್ಟು ವರ್ಷದಲ್ಲಿ? 100 ವರ್ಷ ಅಲ್ಲ, ಎಷ್ಟು ವರ್ಷದಲ್ಲಿ? 33 ವರ್ಷದಲ್ಲಿ. 33 ವರ್ಷದಲ್ಲಿ ಈ ಲೋಕಕ್ಕಾಗಿ ನನ್ನ ಮಗನನ್ನೇ ನಾನು ತ್ಯಾಗ ಮಾಡ್ತಾ ಇದ್ದೀನಿ. ಈ ಕರಗಳಲ್ಲಿ ಇರುವ ನನ್ನ ಮಗನು, ಈ ಕರಗಳಲ್ಲಿ ಇರುವ ಈ ಮಗುವು 33 ವರ್ಷ ಆದ ಮೇಲೆ ನನ್ನನ್ನು ಅಗಲಿ ಈ ಲೋಕದ ಕಲ್ಯಾಣಕ್ಕಾಗಿ, ಈ ಲೋಕದ ರಕ್ಷಣೆಗಾಗಿ ತಮ್ಮನ್ನೇ ತ್ಯಾಗ ಮಾಡುವಾಗ, ಆ ತಾಯಿ ಮಾಡಿರುವ ತ್ಯಾಗ, ಆ ಮಾತೆ ಮರಿಯಮ್ಮನವರು ಮಾಡಿರುವ ತ್ಯಾಗನೇ ಇವತ್ತು ನಾವು ಕ್ರಿಸ್ಮಸ್ ಅಂತ ನಾವು ಆಚರಿಸ್ತಾ ಇದ್ದೀವಿ. ಈ ಕ್ರಿಸ್ಮಸ್ ಹಬ್ಬ ಯೇಸು ಸ್ವಾಮಿ ಹುಟ್ಟಿದ್ದಾರೆ ಅಂತ ಮಾತ್ರವಲ್ಲ ನಾವು ಆಚರಿಸುವುದು, ನಾವೆಲ್ಲರೂ ಹುಟ್ಟಿದ್ದೀವಿ, ನಮ್ಮೆಲ್ಲರಿಗೂ ಜಯಂತಿ. ಏಕೆಂದರೆ ಆ ಸ್ವರ್ಗ ಸಾಮ್ರಾಜ್ಯದಲ್ಲಿ ನಾವು ಈ ಜಯಂತಿಯನ್ನು ಆಚರಿಸುವುದಕ್ಕಾಗಿ ತಮ್ಮನ್ನೇ ಅವರು ಮನುಷ್ಯನಾಗಿ ಲೋಕಕ್ಕೆ ಬಂದು ತ್ಯಾಗ ಮಾಡಿದರು. ಒಬ್ಬ ತಂದೆ ಇದ್ದಂತೆ, ಒಂದು ತಂದೆ, ಅವ್ರ ತಂದೆ, ಅವನಿಗೆ ಒಂದೇ ಒಂದು ಮಗು, ಚಿಕ್ಕ ಮಗು. ಆ ತಂದೆದು ಕೆಲಸ ಏನಂದರೆ, ಈ ರೈಲ್ವೆ ಟ್ರ್ಯಾಕ್ ಗೊತ್ತಲ್ಲ, ನಮ್ಮ ರೈಲ್ವೆ ಟ್ರ್ಯಾಕ್ಗಳಲ್ಲಿ ಅಲ್ಲಿ ಟ್ರ್ಯಾಕ್ ಚೇಂಜ್ ಮಾಡೋದು. ಟ್ರೈನ್ ಸುಮಾರು ದೂರದಲ್ಲಿ ಇರುವಾಗ, ಹತ್ರ ಬರ್ತಾ ಇರುವ ಸಂದರ್ಭದಲ್ಲಿ ಆ ಟ್ರ್ಯಾಕ್ ಚೇಂಜ್ ಮಾಡಿ, ಅದು ಪ್ಯಾಸೆಂಜರ್ ಟ್ರೈನು ಎಕ್ಸ್ಪ್ರೆಸ್ಗೆ ಅದಕ್ಕೆ ದಾರಿ ಬಿಡಬೇಕು. ಆ ಕೆಲಸ ಅವರು ಮಾಡ್ತಾರೆ, ಫ್ಲ್ಯಾಗ್ ಮಾಸ್ಟರ್ ಅಂತಾರೆ. ಆ ಕೆಲಸ ಮಾಡ್ತಾ ಇರುವ ಸಂದರ್ಭದಲ್ಲಿ ಅವನ ಚಿಕ್ಕ ಮಗುವನ್ನು ಕರ್ಕೊಂಡು ಬಂದು ಅದರಲ್ಲಿ ಅವನಿರುವ ಆಫೀಸ್ನಲ್ಲಿ ಇಟ್ಕೊಂಡು ಅವನು ನಿದ್ದೆ ಮಾಡಿಬಿಟ್ಟಿದ್ದನಂತೆ. ತದನಂತರ ಆ ಮಗು ಆಡ್ತಾ ಏನಾಯಿತು, ಟ್ರ್ಯಾಕ್ನಲ್ಲಿ ಆ ಮಗು ನಡ್ಕೊಂಡೇ ಹೋಗ್ಬಿಟ್ಟಿದೆ, ಆಡ್ಕೊಂಡೇ ಹಂಗೆ, ಚಿಕ್ಕ ಮಗು ಪಾಪು. ತದನಂತರ ಟ್ರೈನ್ ಬರೋದಕ್ಕೆ ಅವನಿಗೆ ಟೆಲಿಫೋನ್ ಬಂತು, ಈ ಥರ ಟ್ರೈನ್ ಬರ್ತಾ ಇದೆ, ಎಕ್ಸ್ಪ್ರೆಸ್ ಟ್ರೈನು, ಟ್ರ್ಯಾಕನ್ನು ತಯಾರಿಕೆ ಮಾಡಿ. ಎದ್ದು ನೋಡಿದಾಗ ಮಗು ಕಾಣೆ, ಮಗು ಇಲ್ಲ. ಕೊಠಡಿಯಲ್ಲಿದ್ದ ಮಗು ಎಲ್ಲಿ ಹೋಯ್ತು, ಆಫೀಸ್ನಲ್ಲಿದ್ದ ಮಗು ಎಲ್ಲಿ ಹೋಯ್ತು ಅಂತ ಹುಡುಕಾಡ್ತಾನೆ. ಮಗು ನಡ್ಕೊಂಡೇ ಹೋಗ್ಬಿಟ್ಟಿದೆ, ಎಲ್ಲಿ? ಬ್ರಿಡ್ಜ್ ತನಕ ಹೋಗ್ಬಿಟ್ಟಿದೆ, ತುಂಬ ದೂರ. ಇವನು ಮಗುವನ್ನು ಹೋಗಿ ಇವಾಗ ಕರ್ಕೊಂಡು ಬರಬೇಕು ಅಂತ ಹೇಳ್ತಾ ಇದ್ರೆ ಟ್ರೈನ್ ಸಮೀಪ ಬರ್ತಾ ಇದೆ. ಈಗ ಟ್ರೈನ್ಗೆ ಇವನು ಟ್ರ್ಯಾಕ್ ಚೇಂಜ್ ಮಾಡದೆ ಹೋದರೆ ಬ್ರಿಡ್ಜ್ನಲ್ಲಿ ಕೊಲಾಪ್ಸ್ ಆಗಿಬಿಡ್ತದೆ ಟ್ರೈನು.
ಆ ಕಡೆ ಮಗು, ಈ ಕಡೆ ರೈಲು ಬರ್ತಾ ಇದೆ. ಏನು ಮಾಡುವುದು? ಅವನು ಆ ಮಗು ನೋಡ್ತಾನೆ, ಕಿರ್ಚಾಡ್ತಾನೆ, ಬಂದ್ಬಿಡು. ಅದಕ್ಕೆ ಕಿವಿ ಕೇಳ್ತಾ ಇಲ್ಲ. ಮಗು ಆ ಕಲ್ಲಿನಲ್ಲಿ ಆಡ್ತಾ ಇದೆ. ಕಲ್ಲು ಎತ್ಕೊಂಡು ಆಡ್ಕೊಂಡು ಎಲ್ಲೋ ನೋಡ್ಕೊಂಡಿದೆ. ಈ ಕಡೆ ಎಕ್ಸ್ಪ್ರೆಸ್ ಟ್ರೈನ್ ಫಾಸ್ಟಾಗಿ ಬರ್ತಾ ಇದೆ. ಈಗ ತದನಂತರ ಅವನೇನು ಮಾಡಿದ? ದೇವರೇ, ನಾನು ಏನು ಮಾಡೋದು? ಈ ಮಗುವನ್ನು ನಾನು ಕಾಪಾಡಿಕೊ ಹೋದರೆ ಈ ಟ್ರೈನ್ನಲ್ಲಿ ಇರೋರೆಲ್ಲ ಏನಾಗ್ತಾರೆ? ಸತ್ತೋಗ್ತಾರೆ. ಈ ಟ್ರೈನನ್ನು ನಾನು ಕಾಪಾಡಕ್ಕೆ ಹೋದರೆ ನನ್ನ ಮಗುವನ್ನು, ನಾನು ಒಂದೇ ಒಂದು ಮಗು, ನನಗಾಗಿ ದೇವರು ನೀನು ಕೊಟ್ಟಿರುವ ಮಗುವನ್ನು ನಾನು ತ್ಯಾಗ ಮಾಡಬೇಕು. ನಾನು ಏನು ಮಾಡಲಿ ದೇವರೇ ಅಂತ ಹೇಳುವಾಗ ಕಣ್ಣೀರಿಟ್ಟು ಅವನು ಹೇಳ್ತಾನೆ, ದೇವರೇ, ಈ ಎಲ್ಲ ಜನರನ್ನು ಕಾಪಾಡುವುದಕ್ಕಾಗಿ ನನ್ನ ಒಬ್ಬಂಟಿಯಾದ ಈ ಮಗುವನ್ನು ತ್ಯಾಗ ಮಾಡಲು ನಾನು ಸಿದ್ಧನಾಗಿದ್ದೇನೆ ಅಂತ ಹೇಳಿ ಟ್ರ್ಯಾಕನ್ನು ಅವನು ಸಿಗ್ನಲ್ ಕೊಡ್ಬಿಡ್ತಾನೆ, ಫ್ರೀ ಆಗಿದೆ ಹೋಗಿ ಅಂತ. ಹೋದ್ಮೇಲೆ ಆ ಟ್ರೈನ್ ಹತ್ರ ಹೋಗುತ್ತಾ ಹೋಗುತ್ತಾ, ಮಗು ಹತ್ರ ಹೋಗುತ್ತಾ ಹೋಗುತ್ತಾ ಅವನು ಓಡೋಗ್ತಾನೆ. ತಂದೆ, ಅಯ್ಯೋ ಮಗು ಏನಾಗುತ್ತೆ ಅಂತ ಹೇಳಿದ ಮೇಲೆ ಆ ಟ್ರೈನ್ ಆ ಮಗುವನ್ನು ಚಟ್ನಿ ಮಾಡಿ ಮುಂದೆ ಹೋಗ್ಬಿಡ್ತು. ಒಳಗಿರೋರೆಲ್ಲ ಟ್ರ್ಯಾಕ್ ಮಾಸ್ಟರ್ಗೆ ಟಾಟಾ ತೋರಿಸ್ತಾ ಇದ್ದಾರೆ. ಅವ್ರಿಗೆ ಗೊತ್ತಿಲ್ಲ. ಸಂತೋಷದಿಂದ ಅವನು ಕೈ ಆಡ್ತಾನೆ, ಹೋಗಿ ಏನಿಲ್ಲ, ಎವ್ರಿಥಿಂಗ್ ಕ್ಲಿಯರ್. ಆ ಟ್ರೈನ್ ಆ ಮಗುವಿನ ಶವದ ಮೇಲೆ ಹೋಗ್ತಾ ಇರುವಾಗ ಆ ತಂದೆ ಆ ರಕ್ತವನ್ನು ನೋಡ್ತಾ ಇರುವಾಗ ಅವನು ಕಷ್ಟಪಟ್ಟು ಕಣ್ಣೀರಿಡುತ್ತಾನೆ. ಇವರೆಲ್ಲರ ಒಳಿತಕ್ಕಾಗಿ ನನ್ನ ಮಗುವನ್ನೇ ನಾನು ತ್ಯಾಗ ಮಾಡಿದ್ದೀನಿ. ಇದೇ ಕ್ರಿಸ್ಮಸ್. ನಮ್ಮೆಲ್ಲರ ರಕ್ಷಣೆಗಾಗಿ ತನ್ನ ಒಂದೇ ಮಗನನ್ನು ಯಾರು ತ್ಯಾಗ ಮಾಡಿದ್ದು? ತಂದೆಯಾದ ದೇವರು ತ್ಯಾಗ ಮಾಡಿದರು. ಯಾವುದೇ ಪಾಪ ಮಾಡದೆ ಅಪರಾಧಿಯಾಗಿದ್ದ ಅವರು ತಮ್ಮ ಜೀವನವನ್ನು ತ್ಯಾಗ ಮಾಡಿ ತನ್ನ ರಕ್ತದ ಮುಖಾಂತರ ನಮ್ಮೆಲ್ಲರನ್ನು ಸಂರಕ್ಷಿಸಿ ನಮಗೆ ಸ್ವರ್ಗ ಸಾಮ್ರಾಜ್ಯವನ್ನು ದಯಪಾಲಿಸಿದರು ನಮ್ಮ ಯೇಸು ಸ್ವಾಮಿ. ಜೋರಾಗಿ ಯೇಸು ಸ್ವಾಮಿಗೆ ಚಪ್ಪಾಳೆ ಕೊಡೋಣ. ಮಧ್ಯದಲ್ಲಿ ಚಪ್ಪಾಳೆ ಕೊಟ್ಟರೆ ಯಾರೂ ನಿದ್ದೆ ಮಾಡಲ್ಲ ಅಲ್ವಾ? ಬಿಟ್ಟರೆ ಅಯ್ಯೋ ಒಳ್ಳೆ ನಿದ್ದೆ ಬಂದ್ಬಿಡ್ತದೆ ಫಾದರ್ ಅಂತ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ದೇವರು ನಮಗಾಗಿ ಮಾಡಿರುವ ತ್ಯಾಗವನ್ನು ನಾವು ಯಾರೂ ಅರ್ಥ ಮಾಡಿಕೊಳ್ಳೋಕ್ಕೆ ಸಾಧ್ಯತೆ ಇಲ್ಲ. ವಿ ಕ್ಯಾನ್ ನಾಟ್ ಅಂಡರ್ಸ್ಟ್ಯಾಂಡ್. ಯಾವುದಾದ್ರೂ ಒಂದು ವಿಷಯ ಫ್ರೀಯಾಗಿ ಮಾಡಿದರೆ ಅದಕ್ಕೆ ಇದು ಇರೋದಿಲ್ಲ, ವ್ಯಾಲ್ಯೂ ಇರುವುದಿಲ್ಲ, ಮೌಲ್ಯ ಇರುವುದಿಲ್ಲ. ಏನಾದರೂ ಒಂದು ವಿಷಯವನ್ನು ನಾವು ಫ್ರೀಯಾಗಿ ಕೊಟ್ಟರೆ ಅದಕ್ಕೆ ಒಂದು ವ್ಯಾಲ್ಯೂ ಇರುವುದಿಲ್ಲ. ಅದಕ್ಕೆ ಏನಾದರೂ ಒಂದು ರೂಪಾಯಿ, ಇಷ್ಟು ರೂಪಾಯಿ, ಅಷ್ಟು ರೂಪಾಯಿ ಅಂತ ಹೇಳಿದರೆ ಆವಾಗ ಗೊತ್ತಾಗುತ್ತೆ. ಇಷ್ಟು ರೂಪಾಯಿ ಕೊಟ್ಟು ನಾನು ಈ ಒಂದು ವಸ್ತುವನ್ನು ಖರೀದುಕೊಳ್ಬೇಕಲ್ಲ ಅಂತ ಹೇಳುವಾಗ ಆವಾಗ ಗೊತ್ತಾಗುತ್ತದೆ. ಆದ ಕಾರಣಕ್ಕಾಗಿಯೇ ನಮಗೆ ತಮ್ಮ ಮಗನನ್ನೇ ನೀಡಿದ ಆ ದೇವರು ತನ್ನ ಮಗನನ್ನು ಸ್ವೀಕರಿಸಿದ ನಾವು ಅವರು ಮಾಡಿರುವ ತ್ಯಾಗವನ್ನು ಇನ್ನೂ ಅನೇಕ ಬಾರಿ ನಾವು ಮರೆತು ಹೋಗ್ತಾ ಇದ್ದೀವಿ. ಅನೇಕ ಜನರಿಗೆ ಅದರ ಅರ್ಥವೇನಂತ ಗೊತ್ತಾಗುವುದಿಲ್ಲ. ಅವರು ಮಾಡಿರುವ ತ್ಯಾಗವನ್ನು ನಾವು ಮರ್ತೇ ಹೋಗ್ತೀವಿ. ಅಮೂಲ್ಯವಾದ ಒಂದು ತ್ಯಾಗ, ಮಹಾ ತ್ಯಾಗ ಆ ದೇವರು ಮಾಡಿರುವುದು. ಆದ ಕಾರಣಕ್ಕಾಗಿಯೇ ನೋಡಿ, ಯಾವ ದೇಶಕ್ಕೆ ಯೇಸು ಸ್ವಾಮಿ ಬಂದು ಹುಟ್ಟಿದರು, ಎಲ್ಲಿಂದ ಬಂದರು, ಎಲ್ಲಿ ಬಂದು ಹುಟ್ಟಿದರು, ಅವರು ಯಾವ ದೇಶದಿಂದ ಎಲ್ಲಿ ಬಂದರು? ಜುದೇಯ ದೇಶದಿಂದ ಎಲ್ಲಿ ಬಂದರು? ಬೆತ್ಲೆಹೇಮ್ ದೇಶಕ್ಕೆ ಬಂದರು. ಬೆತ್ಲೆಹೇಮ್ ದೇಶ ಅಂದರೆ ಏನು? ಬೆತ್ಲೆಹೇಮ್ ದೇಶ ಅಂದರೆ ಏನು? ಟು ಗಿವ್ ಬ್ರೆಡ್, ಪರರಿಗೆ ಊಟ ಕೊಡುವುದು. ಅದರ ಅರ್ಥ ಬೆತ್ಲೆಹೇಮ್ ಎಂದು ಹಿಬ್ರೂ ಭಾಷೆಯಲ್ಲಿ ಪರರಿಗೆ ಊಟ ಕೊಡುವುದು. ಈಗ ಯಾರಿಲ್ಲಿ ಊಟ ಆದರೂ, ಯಾರಿಲ್ಲಿ ಭೋಜನವಾದರೂ? ಯೇಸು ಸ್ವಾಮಿ ಭೋಜನವಾದರು. ಅದರ ಹಿನ್ನೆಲೆ ಏನೆಂದರೆ, ಯೇಸು ಸ್ವಾಮಿ ಬೆತ್ಲೆಹೇಮ್ನಲ್ಲಿ ಬಂದು ಹುಟ್ಟುವುದಕ್ಕೆ ಮುಂಚಿತವಾಗಿ ಜೂಲಿಯಸ್ ಸೀಸರ್ ಎನ್ನುವ ಅರಸನು ಏನು ಮಾಡಿದನು, ಅಲ್ಲಿದ್ದ ಜನರಿಗೆ, ಬಡಬಗ್ಗರಿಗೆ ಊಟ ಕೊಡ್ತಾ ಇರಲಿಲ್ಲ. ಅವರನ್ನು ಹಿಂಸಿಸುತ್ತಿದ್ದನು, ತೊಂದರೆ ಕೊಡುತ್ತಿದ್ದನು, ಊಟ ಕೊಡುತ್ತಿರಲಿಲ್ಲ. ಅವರಿಗೆ ಬಹಳ ಕಷ್ಟಗಳನ್ನು ಅವರು ಅನುಭವಿಸುವಂತೆ ಅವರಿಗೆ ತೊಂದರೆ ಕೊಡುತ್ತಿರುವ ಸಂದರ್ಭದಲ್ಲಿ ಏನಾಯಿತು ನೋಡಿ, ಯಾವ ರೀತಿಯ ಸಂಕೇತ. ಅಂಥ ಜನರ ಮಧ್ಯದಲ್ಲಿ ಬಡಬಗ್ಗರು, ದೀನದಲಿತರಿಗಾಗಿ ಯೇಸು ಸ್ವಾಮಿ ಭೋಜನವಾಗಿ ಹುಟ್ಟಿ ಅವರ ಮುಖಾಂತರ ಈ ಒಂದು ಲೌಕಿಕ ಭೋಜನೆಯಲ್ಲ, ಸ್ವರ್ಗೀಯ ಭೋಜನೆಯನ್ನು ನಮಗೆ ನೀಡುವುದಕ್ಕಾಗಿಯೇ ತಮ್ಮನ್ನೇ ಅವರು ತ್ಯಾಗ ಮಾಡಿದರು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ಒಮ್ಮೆ ನಾನು ಯಾರ ಹತ್ರನೂ ಹೇಳಿದೆ, ರೋಗಸ್ ರಿಟ್ರೀಟ್ ಸೆಂಟ್ರ್ನಲ್ಲಿ ನಾನು ರಿಟ್ರೀಟ್ ಕೊಡ್ತಾ ಇರುವಾಗ, ಆಗ ಒಂದು ಪ್ರಬೋಧನೆ ಕೊಡುವಾಗ ಹೇಳಿದೆ,
ನಾವೆಲ್ಲರೂ ಸ್ವರ್ಗಕ್ಕೆ ಹೋದಾಗ, ಫಾದರು ಇದ್ರು ಆಗ ನನ್ನ ಜೊತೆ, ನಾವೆಲ್ಲರೂ ಸ್ವರ್ಗಕ್ಕೆ ಹೋದಾಗ ದೇವರ ಬಲಗೈಯ ಅಲ್ಲಿ ನಾವು ಕುಳಿತುಕೊಳ್ತಿರ್ತೀವಿ. ಎಷ್ಟು ಸಂತೋಷವಾಗಿರುತ್ತೆ. ದೇವರನ್ನು ಕಣ್ಣಿಂದ ಕಣ್ಣು ನೋಡುತ್ತೀವಿ, ಎಷ್ಟು ಸಂತೋಷವಾಗಿರುತ್ತೆ ಅಂತ ಹೇಳಿ ಅಲ್ಲಿದ್ದವರನ್ನು ಒಬ್ಬರನ್ನು ಕೇಳಿದೆ, ನೀವು ಸ್ವರ್ಗ ಸಾಮ್ರಾಜ್ಯಕ್ಕೆ ಹೋದರೆ ಅಪ್ಪ ಹೇಗೆ ಇರ್ತೀರಾ, ಎಷ್ಟು ಸಂತೋಷವಾಗಿರ್ತೀರಾ? ಸ್ವರ್ಗ ಸಾಮ್ರಾಜ್ಯಕ್ಕೆ ಹೋದರೆ ನನಗೆ ದೇವ್ರು ಏನು ಕೊಡ್ತಾರೆ ಅಂದರು ಅವರು. ಅಲ್ಲಿ ಹೋದರೆ ನನಗೆ ಏನು ಕೊಡ್ತಾರೆ ಅಂತ ಹೇಳಿದರು. ಏನು ಕೊಡ್ತಾರೆ ಅಂದರೆ ಏನು ಕೊಡೋದು? ಅಲ್ಲಿ ಹೋಗಿನೂ ಕೂಡ ಮನುಷ್ಯರಾಗಿ ನಾವು ಏನು ಯೋಚನೆ ಮಾಡ್ತೀವಿ, ಏನಾದರೂ ಸಿಗುತ್ತಾ ಅಂತಾನೆ. ಯೇಸು ಸ್ವಾಮಿನ ಹತ್ರನೇ ಏನೋ ನಾನು ಏನು ಹೇಳೋದು, ಏನಾದರೂ ಹಸು ಇಲ್ಲದ್ರೆ ಎಮ್ಮೆ ಕೊಡ್ತಾರೆ, ಹೋಗು ಅಲ್ಲಿ ಹೋಗಿ ನೀನು ಏನಾದರೂ ಒಂದು ರೈತನಾಗಿ ಕೆಲಸ ಮಾಡು ಅಂತ ಹೇಳ್ದೆ. ಅಲ್ಲಿ ಹೋಗಿ ಕೂಡ ನಿಮಗೆ ಏನಾದರೂ ಸಿಗುತ್ತಾ ಅಂತಲೇ ಯೋಚನೆ ಮಾಡೋದು. ದೇವರು ನಮಗಾಗಿ ಎಲ್ಲವನ್ನು ತ್ಯಾಗ ಮಾಡಿದಾಗ ನಾವು ಅವರಿಗಾಗಿ ಏನು ತ್ಯಾಗ ಮಾಡಬೇಕು? ನಮ್ಮ ಹೃದಯವನ್ನು ನಾವು ತ್ಯಾಗ ಮಾಡಬೇಕು, ನಮ್ಮ ಆತ್ಮವನ್ನು ನಾವು ತ್ಯಾಗ ಮಾಡಬೇಕು. ಅದು ಬಹಳ ಮುಖ್ಯ. ಪ್ರತ್ಯೇಕವಾಗಿ ಪ್ರತಿಯೊಂದು ಕ್ರಿಸ್ಮಸ್ ದಿನದಂದು ಒಬ್ಬರು ನನ್ನ ಮನಸ್ಸಿಗೆ ಬಹಳ ಬರುವುದು ಯಾರಂದರೆ, ನಾನು ಇನ್ಫೆಂಟ್ ಜೀಸಸ್ ಚರ್ಚ್ನಲ್ಲಿ ಇದ್ದಾಗ ವಯಸ್ಸಾದ ಒಂದು ತಾಯಿ ಇದ್ದರು. ನನ್ನನ್ನು ನೋಡುವಾಗೆಲ್ಲ ಅವರು ಹೇಳೋದದೇ, ಫಾದರ್ ಅತಿ ಶೀಘ್ರದಲ್ಲಿ ನಾನು ಸಾಯಬೇಕು ಅಂತ ನನ್ನನ್ನು ಆಶೀರ್ವದಿಸಿರಿ ಫಾದರ್, ಅತಿ ಶೀಘ್ರದಲ್ಲಿ ನಾನು ಸಾಯಬೇಕು. ಯಾಕೆ ಫಾದರ್, ಯಾಕಮ್ಮ ಈಗ ಹೇಳ್ತೀಯಾ? ನೀನು ಹುಟ್ಟು ಹಬ್ಬದ ದಿನದಂದು ಕೂಡ ನಾನು ಸತ್ತೋಗ್ಬೇಕು ಅಂತೀರ. ಅಯ್ಯೋ ಫಾದರ್, ಪ್ರಾರ್ಥನೆ ಆ ತಾಯಿಯ ಮುಖದಲ್ಲಿ ನೋಡಿದ್ರೆ, ಅವ್ರು KGF ಅವ್ರ ತಾಯಿಯ ಮುಖದಲ್ಲಿ ನೋಡಿದ್ರೆ ಆ ಪ್ರಕಾಶಮಯ, ಆ ಒಂದು ಸಮಾಧಾನ, ಆ ಶಾಂತಿ, ಅವರು ಯಾವಾಗಲೂ ಜಪಸರನೆ. ಆಗ ಅವ್ರು ಹೇಳಿದ ಮಾತು ಏನು ಗೊತ್ತಾ? ನಾನು ಅತಿ ಶೀಘ್ರದಲ್ಲಿ ಸತ್ತೋಗ್ಬಿಟ್ಟು ಮಾತೆ ಮರಿಯಮ್ಮನವ್ರು ಹೇಗಿದ್ದಾರೆ ಅಂತ ನೋಡೋಕ್ಕೆ ನನಗೆ ಒಂದು ಅವಕಾಶ ಸಿಗುತ್ತಲ್ಲ, ಯೇಸು ಸ್ವಾಮಿ ಹೇಗಿರುತ್ತಾರೆ ಅಂತ ನೋಡಬೇಕಂತ ಒಂದು ಅವಕಾಶ ಸಿಗುತ್ತಲ್ಲ, ಅದಕ್ಕಾಗಿಯೇ ನನಗೆ ಆ ಒಂದು ಅದ್ಭುತವನ್ನು ಕೊಡಿರಿ, ನನ್ನನ್ನು ಆಶೀರ್ವದಿಸಿರಿ ಫಾದರ್ ಅಂತ. ಆ ರೀತಿ ಒಂದು ನೋಡಿ, ಅದೇ ನಿಜವಾದ ಒಂದು ವಿಶ್ವಾಸ. ಲೌಕಿಕವಾಗಿ ನಾವು ಆಸೆ ಪಡೋದಕ್ಕಿಂತ ಹೆಚ್ಚಾಗಿ ಸ್ವರ್ಗೀಯವಾಗಿ ನಮಗೆ ಸಿಗುವುದು ಯಾವುದು, ಅದನ್ನು ನಾವು ಎಂದಿಗೂ ಮರೆಯಬಾರದು. ಇವತ್ತು ನಾವೆಲ್ಲರೂ ಸೇರಿ ಹ್ಯಾಪಿ ಕ್ರಿಸ್ಮಸ್ ಅಂತ ಹೇಳುವಾಗ ಪ್ರತ್ಯೇಕವಾಗಿ ಒಬ್ಬರೊಬ್ಬರಲ್ಲಿ ನಾವು ಒಬ್ಬರನ್ನು ನೋಡಬೇಕು. ಅದು ಯಾರು ನಾವು ನೋಡಬೇಕು? ಯೇಸು ಸ್ವಾಮಿಯನ್ನು. ನಮಗಾಗಿ ಶಿಲ್ವೆಯಲ್ಲಿ ಪ್ರಾಣತ್ಯಾಗ ಮಾಡಿದ ಯೇಸು ಸ್ವಾಮಿ ಇಂದು ನಮ್ಮ ಮಧ್ಯದಲ್ಲಿ ಇದ್ದಾರೆ. ಆದರೆ ನಮ್ಮ ಮನಸ್ಸಿನಲ್ಲಿ ಕ್ರೋಧ, ಕೋಪ, ಮತ್ಸರ ಇವೆಲ್ಲವನ್ನು ಇಟ್ಟುಕೊಂಡು ಆ ಯೇಸು ಸ್ವಾಮಿಯನ್ನು ನಾವು ನೋಡೋಕ್ಕೆ ಸಾಧ್ಯತೆ ಆಗುವುದಿಲ್ಲ. ನಾವೆಲ್ಲರೂ ಬಲಿಪೂಜೆ ಆದಮೇಲೆ ಎಲ್ಲಿ ಹೋಗ್ತೀವಿ? ಗೋದಲಿಗೆ ಹೋಗಿ ಏನು ಮಾಡ್ತೀವಿ ನಾವು? ಯಾರನ್ನು ಮುತ್ತು ಕೊಡ್ತೀವಿ? ಯೇಸು ಸ್ವಾಮಿಯ ಪಾದಗಳನ್ನು ನಾವು ಮುತ್ತು ಕೊಡ್ತೀವಿ ಅಲ್ವಾ? ಯೇಸು ಸ್ವಾಮಿಯನ್ನು ನಾವು ಮುತ್ತು ಕೊಡ್ತೀವಿ. ಆ ಮುತ್ತು ಕೊಡುವಾಗ ಒಂದು ವಿಷಯ ನಾವು ಅರ್ಥ ಮಾಡಿಕೊಳ್ಳಬೇಕು. ಮನಸ್ಸಿನಲ್ಲಿ ಕ್ರೋಧ, ಕೋಪ, ಮತ್ಸರ, ಅಹಂಕಾರ ಇವೆಲ್ಲವನ್ನು ಇಟ್ಟುಕೊಂಡು ಹೋಗಿ ಮುತ್ತು ಕೊಟ್ಟರೆ ಆ ಮುತ್ತು ಯಾರಿಗೆ ಸಮಾನ? ಇಸ್ಕಾರಿಯೋತ್ ಯೂದಾಸಿಗೆ ನಾವು ಅವನ ಹಾಗೆ ನಾವು ಮುತ್ತು ಕೊಡ್ತಾ ಇದ್ದೀವಿ. ಹೌದಾ ಇಲ್ವಾ? ಮುತ್ತು ಕೊಡುವುದಕ್ಕೆ ಅರ್ಥ ಇರಬೇಕು. ಅಲ್ಲಿ ಹೋಗಿ ಯೇಸು ಸ್ವಾಮಿಯೇ, ನಾನು ನಿನಗೆ ನಾನು ನಿನ್ನನ್ನು ಬಂಧನ ಮಾಡುವುದಕ್ಕಾಗಿ ನಾನು ನಿನಗೆ ಮುತ್ತು ಕೊಡ್ತಾ ಇದ್ದೀನಿ ಅಲ್ಲ. ನಾನು ಹೋಗಿ ಆ ಯೇಸು ಸ್ವಾಮಿಯನ್ನು ಮುಟ್ಟುವಾಗ ನನ್ನ ಹೃದಯ ಪರಿಶುದ್ಧವಾದ ಹೃದಯವಾಗಿರಬೇಕು, ನನ್ನ ಕರಗಳು ಪರಿಶುದ್ಧವಾದ ಕರಗಳಾಗಿರಬೇಕು, ನನ್ನ ದೃಷ್ಟಿ ಪರಿಶುದ್ಧವಾಗಿರಬೇಕು. ಪರಿಶುದ್ಧ ಮನಸ್ಸಿನಿಂದ ನಾನು ಹೋಗಿ ಆ ಯೇಸುವನ್ನು ಮುಟ್ಟಬೇಕು. ಆಗ ಮಾತ್ರ ಆ ಯೇಸು ಸ್ವಾಮಿ ನಮ್ಮ ಹೃದಯದಲ್ಲಿ ಬರುವುದಕ್ಕೆ ಸಾಧ್ಯತೆ. ಕೆಲವೊಮ್ಮೆ ನಾವು ಯೇಸು ಸ್ವಾಮಿ ನಮ್ಮ ಮಧ್ಯದಲ್ಲಿ ಇದ್ದಾರೆ, ಒಬ್ಬರೊಬ್ಬರು ನೋಡಿ ನಾವು ಅವರನ್ನು ಶುಭಾಶಯಗಳನ್ನು ಕೋರುವಾಗ ಹೇಗೆ ಶುಭಾಶಯ ಕೊಡ್ತೀವಿ? ಹ್ಯಾಪಿ ಕ್ರಿಸ್ಮಸ್ ಅಂತ ಹೇಳ್ತೀವಿ. ಪ್ರತ್ಯೇಕವಾಗಿ ಸ್ವಲ್ಪ ಜನ ಏನು ಮಾಡ್ತೀವಿ ನಾವು? ನಮಗೆ ಗೊತ್ತಿರೋರನ್ನು ನೋಡುವಾಗ ಏನು ಮಾಡ್ತೀವಿ ನಾವು? ಕಟ್ಟು ಹಿಡಿದು ಹ್ಯಾಪಿ ಕ್ರಿಸ್ಮಸ್, ಸೆಲ್ಫಿ ತಗೋ, ಫೋಟೋ ತಗೋ, ಇವೆಲ್ಲ ಮಾಡ್ತೀವಿ. ಯಾರ ಹತ್ರ ನಾವು ಮಾತಾಡೋದಿಲ್ವೋ, ಯಾರ ಹತ್ರ ನಮಗೆ ಕೋಪ ಇದೆಯೋ, ಯಾರ ಹತ್ರ ನಮಗೆ ಕ್ರೋಧ ಇದೆಯೋ, ಅವ್ರ ಎದುರುಗಡೆ ಬಂದುಬಿಟ್ರೆ ಹ್ಯಾಪಿ ಕ್ರಿಸ್ಮಸ್, ಆಯ್ತು ಹ್ಯಾಪಿ ಕ್ರಿಸ್ಮಸ್, ಚೆನ್ನಾಗಿದೆ, ಆಯಿತು, ಅಷ್ಟೇ ಮುಗೀತು. ಆದರೆ ಯೇಸು ಸ್ವಾಮಿ ಹೇಳುವುದೇನೆಂದರೆ, ನೀನು ಇಂಥವರ ಹತ್ರ ಹೋಗಿ ತಬ್ಬು ಹಿಡಿದು ಅವರಿಗೆ ಶಾಂತಿ ಸಮಾಧಾನ ಹೇಳಿ ನನಗೇನೆ ನಿಜವಾದ ಕ್ರಿಸ್ಮಸ್, ಅಲ್ಲೇ ನಿಜವಾದ ಕ್ರಿಸ್ಮಸ್. ಅದನ್ನು ಬಿಟ್ಟು ನಮ್ಗೆ ಗೊತ್ತೇ ಇರೋರ ಹತ್ರ ಹೋಗ್ಬಿಟ್ಟು ಮಾಡಿದರೆ ಅದು ನಿಜವಾದ ಕ್ರಿಸ್ಮಸ್ ಅಲ್ಲ. ನಿನ್ನ ವೈರಿಗಳ ಹತ್ರ ಹೋಗಿ ಅವರ ಹತ್ರ ಹೋಗಿ ಹ್ಯಾಪಿ ಕ್ರಿಸ್ಮಸ್ ಹೇಳಬೇಕು, ಅದೇ ನಿಜವಾದ ಕ್ರಿಸ್ಮಸ್.
ನಿನ್ನ ವೈರಿಗಳನ್ನು ಕ್ಷಮಿಸಬೇಕು. ನಾನು ಯಾರು, ನೀನು ಯಾರು ಪರರ ಬಗ್ಗೆ ತಪ್ಪಾಗಿ ಮಾತಾಡೋದಕ್ಕೆ? ದೇವರೇ ಅವರನ್ನು ಕ್ಷಮಿಸುವಾಗ ನಾವು ಯಾರು ಅವರ ಬಗ್ಗೆ ತೀರ್ಪು ಕೊಡುವುದಕ್ಕೆ? ದೇವರೇ ಅವರನ್ನು ಕ್ಷಮಿಸಿ, ದೇವರೇ ಅವರಿಗೆ ಜೀವನವನ್ನು ನೀಡಿ, ದೇವರೇ ಅವರಿಗೆ ಇನ್ನೂ ಮುಂದೆ ನಡೆಸ್ತಾ ಇರುವಾಗ ನಾನು ನೀನು ಯಾರು ಅವರ ಬಗ್ಗೆ ತೀರ್ಪು ಹೇಳುವುದಕ್ಕೆ? ಪ್ರತ್ಯೇಕವಾಗಿ ಪ್ರತಿಯೊಂದು ಕ್ರಿಸ್ಮಸ್ನಲ್ಲಿ ನಮ್ಮ ವೈರಿಗಳನ್ನು ನಾವು ಕ್ಷಮಿಸಬೇಕು, ಅವರನ್ನು ನಾವು ಪ್ರೀತಿಸಬೇಕು. ಅಯ್ಯೋ ಫಾದರ್, ಅದು ಮಾತ್ರ ಆಗೋದಿಲ್ಲ ಫಾದರ್, ಅದು ಮಾತ್ರ ಹೇಳ್ಬೇಡಿ ಫಾದರ್, ನನಗೆ ಹೇಳ್ಬೇಡಿ, ಬೇರೆ ಏನಾದರೂ ಹೇಳಿ ಫಾದರ್, ನಾನು ಮಾಡಿಬಿಡ್ತೀನಿ. ಆದರೆ ಅದು ಮಾತ್ರ ಕಷ್ಟ. ಬೇಕಾದರೆ ಇವತ್ತು ಒಂದಿನ ಕ್ರಿಸ್ಮಸ್ ದಿನ ಮಾತ್ರ ಮಾಡಿಬಿಡ್ತೀನಿ, 26ನೇ ತಾರೀಕಿಂದ ಸ್ಟಾರ್ಟ್, ಹಂಗೆ ಬ್ಯಾಕ್ ಟು ಪೆವಿಲಿಯನ್, ತಿರ್ಗಾ ಅದೇ ಕೋಪ, ಅದೇ ಕ್ರೋಧ ಅವರನ್ನು ನೋಡುವಾಗ ಅದು ನಿಜವಾದ ಕ್ರಿಸ್ಮಸ್ ಅಲ್ಲ. ನೀನು ನಿನ್ನ ಮನೆಯಲ್ಲಿ ಆ ಯೇಸು ಸ್ವಾಮಿಯನ್ನು ಗೋದಲಿಯಲ್ಲಿ ಇಡುವಾಗ ನೀನು ಪರಿಶುದ್ಧತೆಯನ್ನು ಹೊಂದಬೇಕು. ಆ ಮಗು ಹಾಗೆ ನಮ್ಮ ಜೀವನದಲ್ಲಿ ಆ ಒಂದು ಸಂತೋಷ, ಆ ಒಂದು ಸಮಾಧಾನವನ್ನು ನಾವು ತರಬೇಕು. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಆ ಕಾಲದಲ್ಲಿ ಮಧ್ಯರಾತ್ರಿ ಬಲಿಪೂಜೆಯನ್ನು ಯಾರಿಗಾಗಿ ಮಾಡುತ್ತಿದ್ದಾರೆ ಅಂದರೆ, 4ನೇ ಶತಮಾನದಲ್ಲಿ ದ ನೈಟ್ ಮಾಸ್ ಅನ್ನುವುದು ಏನಂದರೆ ಜಾಗರಣೆಯ ರಾತ್ರಿ ಅಂತ ಹೇಳ್ತಾರೆ. ಜಾಗರಣೆಯ ರಾತ್ರಿ ಅಂದರೆ ಏನು? ಆ ಕಾಲದಲ್ಲಿ ಇದ್ದ ಆ ಜನರು ಪ್ರತ್ಯೇಕವಾಗಿ ಉಪವಾಸವಿದ್ದು ಪ್ರಾರ್ಥಿಸುತ್ತಿದ್ದಂದರೆ ಇಡೀ ರಾತ್ರಿ ಅವರು ಉಪವಾಸ ಇದ್ದು ಕೀರ್ತನೆಗಳನ್ನು ಹಾಡುಕೊಳ್ತಾ ಅವರು ಪ್ರಾರ್ಥಿಸುತ್ತಿದ್ದರಂತೆ. ತದನಂತರ ಬೆಳಗಿನ ಜಾವದಲ್ಲಿ 5 ಗಂಟೆಗೆ ಅವರಿಗೆ ಒಂದು ವಿಶೇಷ ರೀತಿಯಲ್ಲಿ ಪ್ರಾರ್ಥನೆ ಆದಮೇಲೆ 8 ಗಂಟೆಗೆ ಅವರಿಗೆ ನಿಜವಾದ ಕ್ರಿಸ್ಮಸ್ ಬಲಿಪೂಜೆ, ಆಡಂಬರಿತ ಬಲಿಪೂಜೆಯನ್ನು ಅರ್ಪಿಸುತ್ತಿದ್ದರು. ಆ ರೀತಿಯ ತಯಾರಿಕೆ ವಾಡಿಕೆ ಸಂಸ್ಕೃತಿ ಹಾಗೆ ಹೋಯಿತು. ಇವತ್ತೇನಾಯಿತು? ಮಧ್ಯರಾತ್ರಿ ಬಲಿಪೂಜೆ, ಬೆಳಗಿನ ಕಾಲ 5 ಬಲಿಪೂಜೆ, ಇನ್ನು ಎಷ್ಟು ಗಂಟೆಗೆ ಬಲಿಪೂಜೆ? 8 ಬಲಿಪೂಜೆ. ಆ ರೀತಿ ಬಲಿಪೂಜೆಗಳು ಬಂದ್ಬಿಡ್ತು. ಆದರೆ ಇದರ ಹಿನ್ನೆಲೆ ಬ್ಯಾಕ್ಗ್ರೌಂಡ್ ಏನೆಂದರೆ, ಪ್ರತ್ಯೇಕವಾಗಿ ಜಾಗರಣೆ ಇದ್ದು ಪ್ರಾರ್ಥಿಸಿ ತದನಂತರ ನಾವು ಆಹಾರನಾದ ನಂತರ ನಿಜವಾದ ಕ್ರಿಸ್ಮಸ್ ಬಲಿಪೂಜೆಯಲ್ಲಿ ಭಾಗವಹಿಸಲು ನಮಗೆ ದೇವರು ಕರೆ ನೀಡುತ್ತಿದ್ದಾರೆ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ಕ್ರಿಸ್ಮಸ್ ದಿನದಂದು ಒಂದು ವಿಷಯವನ್ನು ಆ ಯೇಸು ಸ್ವಾಮಿಯಿಂದ ಪಡೆದುಕೊಳ್ಳೋಣ. ಅದು ಯಾವ ವಿಷಯವೆಂದರೆ, ಯೇಸು ಸ್ವಾಮಿ ಲೋಕಕ್ಕೆ ಬರುವುದಕ್ಕೆ ಮುಂಚಿತವಾಗಿ ಯಾರೆಲ್ಲ ತೊಂದರೆ ಕೊಟ್ಟರು ಅವರಿಗೆ? ಮೊದಲು ಯಾರು ತೊಂದರೆ ಕೊಟ್ಟಿದ್ದು ಈ ಲೋಕಕ್ಕೆ ಬರಬಾರದು ಅಂತ? ಹೆರೋದ್ ಅರಸನು. ಆ ಮಗುವನ್ನು ಹೇಗಾದರೂ ಸಾಯಿಸಿಬಿಡಿ, ಹೇಗಾದರೂ ಮಾಡಿ ಆ ಮಗು ಎಲ್ಲಿದ್ರೂ ಹೇಗಾದರೂ ಕಂಡು ಹಿಡಿದು ಅದನ್ನು ಸಾಯಿಸಿಬಿಡಿ ಅಂದರು. ಆದರೆ ಯೇಸು ಸ್ವಾಮಿ ಏನು ಮಾಡಿದರು? ಹೆರೋದ್ಗೆ ತೊಂದರೆ ಕೊಟ್ರಾ? ಹೆರೋದ್ಗೆ ಏನಾದರೂ ಶಾಪ ಕೊಟ್ರಾ? ಹೆರೋದನ್ನು ಹಿಂಸಿಸಿದ್ರಾ? ಏನು ಮಾಡಿದರು? ಮೌನ ತಾಳಿದರು. ಎರಡನೇದಾಗಿ, ಈ ಯೇಸು ಸ್ವಾಮಿಯನ್ನು ಇಲ್ಲಿಂದ ಕರೆತಂದು ಹೋಗಿರಿ, ಇಲ್ಲಿ ಯಾರು ನಾವು ಜಾಗ ಕೊಡುವುದಿಲ್ಲ, ನಿಮಗೆ ಸ್ಥಳವಿಲ್ಲ. ಮನೆಗೆ ಹೋಗಿ ಕೇಳ್ತಾರೆ, ಮಠದಲ್ಲಿ ನನಗೆ ಒಂದು ಜಾಗ ಕೊಡಿ ಅಂತ ಹೇಳುವಾಗ ಯಾರೂ ಜಾಗ ಕೊಡುವುದಿಲ್ಲ. ನೋಡಿ, ಈ ಲೋಕವನ್ನು ಸೃಷ್ಟಿಸಿದ ದೇವರಿಗೆ ಜಾಗ ಇಲ್ಲ. ಎಂಥ ಒಂದು ಬೇಸರ! ಅವರಿಗೆ ಹುಟ್ಟುವಾಗ ಕೂಡ ಅವರಿಗೆ ಈ ಲೋಕದಲ್ಲಿ ಸ್ಥಳವಿಲ್ಲ, ಸಾಯುವಾಗ ಕೂಡ ಅವರಿಗೆ ಈ ಲೋಕದಲ್ಲಿ ಸ್ಥಳವಿಲ್ಲ. ಅವರಿಗೆ ಕೊಟ್ಟಿದ್ದ ಸಮಾಧಿ ಕೂಡ ಯಾರ ಸಮಾಧಿಯಾಗಿತ್ತು? ಅರಿಮಥೆಯ ಜೋಸೆಫ್ ಅವರು ಬೇರೆ ಯಾರೋ ಒಬ್ಬರದ್ದು ಸಮಾಧಿಯನ್ನು ಅವರಿಗೆ ನೀಡಿದರು. ಹುಟ್ಟುವಾಗ ಕೂಡ ಸ್ಥಳ ಇಲ್ಲ, ಸಾಯುವಾಗ ಕೂಡ ಸ್ಥಳ ಇಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಅವರು ಹೋಗಿ ಮನೆಗೆ ಮಾತೆ ಮರಿಯಮ್ಮನವರು, ಸಂತ ಜೋಸೆಫ್ ಅವರು ಕೇಳುವಾಗ ಯೇಸು ಸ್ವಾಮಿಗೆ ಕೋಪ ಬಂತ? ಅವರನ್ನು ಶಪಿಸಿದಿರಾ? ಅವರನ್ನು ಶಪಿಸಲಿಲ್ಲ. ಅದರ ಬದಲಾಗಿ ಆಶೀರ್ವದಿಸಿದರು, ಮೌನ ತಾಳಿದರು. ಏಕೆಂದರೆ ಯಾವುದೇ ಒಂದು ಕಾರ್ಯ ನಡೆಯಬೇಕಾದರೆ ನಮಗೆ ಮೌನ ಬೇಕು, ತಾಳ್ಮೆ ಇರಬೇಕು. ಏನೇ ನಡೆಯುದ್ರೂ ದೇವರು ಅದನ್ನು ನಡೆಸಿಕೊಡುತ್ತಾರೆ ಎಂದ ವಿಶ್ವಾಸ ನಮ್ಮಲ್ಲಿ ಇರಬೇಕು. ಆ ತಾಳ್ಮೆ ಮನೋಭಾವನವನ್ನು ಇಂದು ನಾವು ಪಡೆಯೋಣ. ಅದು ತುಂಬ ಮುಖ್ಯ. ಆಧ್ಯಾತ್ಮಿಕವಾಗಿ ಪ್ರತ್ಯೇಕವಾಗಿ ಪವಿತ್ರಾತ್ಮರ ಪರಿತರಾಗಿರುವವರು ಬಹಳ ತಾಳ್ಮೆಯಿಂದ ಇರ್ತಾರೆ, ಸಹನಶೀಲರಾಗಿರುತ್ತಾರೆ, ಬಹಳ ಮಾತಾಡುವುದಿಲ್ಲ. ಲಬ 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 ಅಂತ ಮಾತಾಡ್ತಾರಲ್ಲ, ಅವ್ರ ಹತ್ರ ಪವಿತ್ರಾತ್ಮರೇ ಇರೋಕ್ಕೆ ಸಾಧ್ಯತೆ ಇಲ್ಲ. ಏನು ಹೇಳಿದ್ರೂ ಮಾತು, ಎಷ್ಟೇನು ಮಾತಾಡಲೇಬೇಕು.
ಎಷ್ಟು ಏನು ಮಾಡಿದ್ರೂ ಮಾತಾಡಲೇಬೇಕು, ತಾಳ್ಮೆ ಇಲ್ಲ. ಆ ಒಂದು ರೀತಿಯ ಒಂದು ಘನತೆ ಇಲ್ಲ. ನಾವಿರುವ ಜಾಗ, ನಾವಿರುವ ಸ್ಥಳ, ಪರರಿಗೆ ಏನಾಗುತ್ತದೋ 10 ಮಾತಿನಲ್ಲಿ 1 ಮಾತಾಡಿದ್ರೂ ಕೂಡ ತಾಳ್ಮೆಯಿಂದ ಮಾತಾಡಿದ್ರೆ ಸಾಕು, ಅದೇ ನಿಜವಾದ. ಆ ರೀತಿಯಲ್ಲಿ ಇಂಥ ಒಂದು ಹಬ್ಬದ ದಿನದಂದು ಆ ಒಂದು ತಾಳ್ಮೆಯ ಚಿಹ್ನ ಅಂದರೆ ಅದು ನಮ್ಮ ಫಾದರ್ ಜೂಲಿಯಸ್ ಅವರೇ. ಫಾದರ್ ಜೂಲಿಯಸನ್ನು ನಾನು ನೋಡುವಾಗಲ್ಲ ಅಷ್ಟೇ, ನಾನು ಅವ್ರ ಬಾಯಿಂದ ಬಂದರು ನನ್ನ ಹತ್ರ ಒಂದೇ ಆವಾಗ 8 ಗಂಟೆಗೆ ಬಂದಿದ್ದು, ಇಷ್ಟು ತನಕ ಒಂದೇ ಮಾತಾಡಿದರು ಅವರು. ಫಾದರ್ ಊಟ ಮಾಡ್ತೀರಾ, ನೀವು ಬ್ಯುಸಿ ಇರ್ತೀರಾ, ನೀವು ಊಟ ಮಾಡಿ 11:15 ನಾನು ಕೆಳಗೆ ಬರ್ತೀನಿ ಅಂದರು ಅಷ್ಟೇ. ಇಷ್ಟು ಇವಾಗಲೇ ನಾನು ಪೂಜೆಯಲ್ಲಿ ಮಾತಾಡಿದ್ದು. ಏನು ಮಾತಾಡಬೇಕು ಅಷ್ಟೇ ಮಾತಾಡ್ತಾರೆ. ಒಂದು ತಾಳ್ಮೆಯ ಮನೋಭಾವನೆ ಅವರಲ್ಲಿ ನಾನು ನೋಡಿದ್ದೀನಿ. ಅವೊಂದು ಸಹನಶೀಲೆ, ಆ ರೀತಿ ನಾವು ಇರಬೇಕು. ಯೇಸು ಸ್ವಾಮಿಯ ಹಾಗೆ. ಯೇಸು ಸ್ವಾಮಿ ಅದನ್ನೇ ಮಾಡಿದರು. ನಾನು ಅದು ಮಾಡಿದೆ, ಇದು ಮಾಡಿದೆ, ಹಾಗೆ ಮಾಡಿದೆ, ಈಗ ಮಾಡಿ ಹೇಳಿಲ್ಲ. ಯಾವಾಗ ಹೇಳಬೇಕೋ ಹೇಳಿದರು, ಅದು ಗೊತ್ತಾಗಬೇಕು. ಆದರೆ ತಾನು ಮಾಡಿದ್ದು ತನ್ನ ತಂದೆಗೆ, ತನ್ನ ಜನರಿಗೆ ಗೊತ್ತಾದರೆ ಸಾಕು ಅಂತ ಮೌನದಿಂದ ತಮ್ಮ ಜೀವನವನ್ನು ಮುನ್ನಡೆಸಿದರು. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ಮಧ್ಯರಾತ್ರಿಯಲ್ಲಿ ನಾವೆಲ್ಲರೂ ನೆರೆದಿರುವ ಈ ಸಂದರ್ಭದಲ್ಲಿ ಆ ಯೇಸು ಸ್ವಾಮಿಯಲ್ಲಿ ಸತ್ಯವನ್ನು ಮಾಡೋಣ. ಇಂದಿನಿಂದ ನಾವು ಪರರನ್ನು ನೋಯಿಸುವುದಾಗಲಿ, ಪರರಿಗೆ ವಿರೋಧವಾಗಿ ಮಾತಾಡಲಿ, ಕೆಟ್ಟ ಮಾತುಗಳು ಆಡುವುದಾಗಲಿ, ಪರರನ್ನು ನಾವು ನಿಂದಿಸುವಾಗ, ಪರರ ಬಗ್ಗೆ ನಾವು ತಪ್ಪಾಗಿ ಹೇಳುವಾಗ, ಪರರ ವಿರುದ್ಧವಾಗಿ ಕಾರ್ಯಗಳನ್ನು ಮಾಡುವಾಗ ಎಲ್ಲವೂ ಯೇಸುವಿಗೆ ವಿರುದ್ಧವಾದ ಕಾರ್ಯಗಳೇ. ಹೇರೋದರಸನು ತೊಂದರೆ ಕೊಟ್ಟರು ಕೂಡ ಆ ಹೇರೋದರಸನನ್ನು ಕ್ಷಮಿಸಿ, ಆ ಹೇರೋದರಸನ ರಕ್ಷಣೆಗಾಗಿ ತಮ್ಮ ಜೀವನವನ್ನು ಶಿಲುಬೆಯಲ್ಲಿ ತ್ಯಾಗ ಮಾಡಿದ ದೇವರು ಅಂಥ ದೇವರು ಅವರು. ಅಂಥ ದೇವರು ಇಂದು ಹುಟ್ಟಿದ್ದಾರೆ, ನಮ್ಮ ಮನೆಗಳಲ್ಲಿ ಹುಟ್ಟಿದ್ದಾರೆ, ನಮ್ಮ ಎಲ್ಲ ಮನೆಗಳಲ್ಲಿ ಆ ದೇವರು ಹುಟ್ಟಿದ್ದಾರೆ. ಅಂಥ ದೇವರನ್ನು ಸ್ವೀಕರಿಸಲು, ಅಂಥ ದೇವರನ್ನು ಪರರಿಗೆ ನಾವು ನೀಡಲು, ಆ ದೇವರ ಪ್ರೀತಿಯನ್ನು ಒಬ್ಬೊಬ್ಬರಿಗೆ ಹಂಚಿಕೊಳ್ಳಲು, ಮನಸ್ಸಿನಿಂದ ದೇವರನ್ನು ಆರಾಧಿಸಲು ಇಂದು ನಾವು ಮುಂದಾಗೋಣ. ಪ್ರತ್ಯೇಕವಾಗಿ ಕ್ರಿಸ್ಮಸ್ ಅಂತ ನಾವು ಹೇಳುವಾಗ ಆ ಕ್ರಿಸ್ಮಸ್ನಲ್ಲೇ ದೇವರಿದ್ದಾರೆ. ಕ್ರೈಸ್ಟ್ ಮಸ್, ದೇವರು ಅದರಲ್ಲಿದ್ದಾರೆ. ಆ ಯೇಸುವನ್ನು ನಾವು ಮರೆತು ಹೋಗಬಾರದು. ಕ್ರಿಸ್ಮಸ್ಸನ್ನು ಆಚರಣೆ ಮಾಡುವಾಗ ಯೇಸುವನ್ನು ನಾವು ಮರೆತು ಹೋಗಬಾರದು. ಪ್ರತ್ಯೇಕವಾಗಿ ನಾವು ಯೇಸುವನ್ನು ಮರೆತು ಹೋಗ್ತೀವಿ. ಕ್ರಿಸ್ಮಸ್ನಲ್ಲಿ ನಮ್ಮ ಮನಸ್ಸಿಗೆ ಬರೋದೆಲ್ಲ ಪಾರ್ಟಿ, ಪಿಕ್ನಿಕ್ಕು, ಅದು ಇದು, ಊಟ, ಬಿರಿಯಾನಿ, ಇದೇನೆ. ವೇರ್ ಈಸ್ ಜೀಸಸ್ ಕ್ರೈಸ್ಟ್ ಇನ್ ದಟ್? ಯೇಸು ಸ್ವಾಮಿ ಎಲ್ಲಿ ಹುಡುಕಬೇಕು ಯೇಸು ಸ್ವಾಮಿಯನ್ನು? ನನ್ನ ಕ್ರಿಸ್ಮಸ್ ಪಾರ್ಟಿ ಅಲ್ಲಿ ಇದೆ, ನನ್ನ ಕ್ರಿಸ್ಮಸ್ ಪಾರ್ಟಿ ಇಲ್ಲಿದೆ, ದೇವಾಲಯಕ್ಕೆ ಬರೋಕ್ಕೆ ನನಗೆ ಸಮಯ ಇಲ್ಲ, ವರ್ಷಕ್ಕೆ ಒಮ್ಮೆ ನಾನು ಬಂದು ಕೃತಜ್ಞತೆ ಸಲ್ಲಿಸುವುದಕ್ಕೆ ನನಗೆ ಸಮಯ ಇಲ್ಲ. ಈ ಬಿಷಪ್ ಹೌಸ್ನಲ್ಲಿ ಕೂಡ ಅವರೆಲ್ಲ ತುಂಬ ಹುಷಾರು. ಫಾದರ್ಸ್ ಎಲ್ಲ ಅದೇ ಹೇಳೋದು, ಕ್ರಿಸ್ಮಸ್ಗೆ ಈಸ್ಟರ್ಗೆ ಮಾತ್ರ ಅವ್ರು ಕಲೆಕ್ಷನ್ ಇಕ್ತಾರೆ, ಹೆವಿ ಕಲೆಕ್ಷನ್. ಯಾಕೆ? ಅಪರೂಪವಾಗಿರೋರೆಲ್ಲ ಬಂದಿರ್ತಾರೆ ಕ್ರಿಸ್ಮಸ್ ದಿನ. ಯಾರೆಲ್ಲ ಚರ್ಚ್ನಲ್ಲಿ ನೋಡಿಲ್ವೋ ಅವರೆಲ್ಲ ಬಂದಿರ್ತಾರೆ. ಅವತ್ತಾದರೂ ಬಂದು ಅವರು ಪರಮಪ್ರಸಾದವನ್ನು ಸ್ವೀಕರಿಸುವಾಗ ದೇವರಿಗೆ ಹೆಮ್ಮೆ ಆಗುತ್ತದೆ, ಖುಷಿ ಆಗುತ್ತದೆ. ಆದರೆ ಅವತ್ತು ಮಾತ್ರವಲ್ಲ, ಪ್ರತಿದಿನ, ಪ್ರತಿನಿತ್ಯ, ಪ್ರತಿ ಕ್ಷಣ ದೇವರಿಗಾಗಿ ತ್ಯಾಗ ಮಾಡಲು ಮುಂದಾಗಬೇಕು. ಆದುದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ಸ್ವಾಮಿ ಆ ಪ್ರೀತಿಯ ಪ್ರತಿಬಿಂಬವಾಗಿರುವ ಸ್ವಾಮಿ ನಮ್ಮ ಮಧ್ಯದಲ್ಲಿದ್ದಾರೆ, ನಮ್ಮ ಮನೆಗಳಲ್ಲಿ ಬರಲಿದ್ದಾರೆ, ನಮ್ಮನ್ನು ಆಶೀರ್ವದಿಸಲಿದ್ದಾರೆ, ಪ್ರೀತಿಯನ್ನು ನೀಡಲಿದ್ದಾರೆ. ತನ್ನ ತಂದೆ ತಾಯಿ ಹಾಗೆ ಜೀವಿಸಲು ನಮಗೆ ಮಾದರಿಯನ್ನು ತೋರಿಸುತ್ತಿದ್ದಾರೆ. ಅವರ ಹಾಗೆ ಮುನ್ನಡೆಸಲು, ಆ ಯೇಸುವಿನ ಪ್ರೀತಿಯನ್ನು ಪರರಿಗೆ ಪ್ರಕಟಿಸಲು ಬೇಕಾದವರ ಪ್ರಸಾದಗಳನ್ನು ಈ ದಿವ್ಯ ಬಲಿ ಪೂಜೆಯಲ್ಲಿ ನಾವು ಕೇಳಿ ಪಡೆಯೋಣ. ಪಿತನ, ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಎದ್ದು ನಿಂತು ನಮ್ಮ ವಿಶ್ವಾಸವನ್ನು ಪ್ರಮಾಣಿಸೋಣ. ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೈವತನನ್ನು ವಿಶ್ವಾಸಿಸ್ತೇನೆ. ಅವರ ಏಕಮಾತ್ರ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸ್ತೇನೆ. ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾಮರಿಯಮ್ಮನವರಲ್ಲಿ ಜನಿಸಿದರು. ಪೊಂತಿಯಸ್ ಪಿಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೆ ಏರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕೆ ಇಳಿದು 3ನೇ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೇರಿ ಸರ್ವಶಕ್ತ ದೇವತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮರನ್ನು ವಿಶ್ವಾಸಿಸ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು, ಸಂತರ ನೆನತೆಯನ್ನು ವಿಶ್ವಾಸಿಸ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸ್ತೇನೆ. ಶರೀರ ಪುನರುತ್ಥಾನವನ್ನು ವಿಶ್ವಾಸಿಸ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸ್ತೇನೆ. ಆಮೆನ್.
ಕ್ರಿಸ್ತರ ಜನನೋತ್ಸವ ದೇವರು ಕೊಟ್ಟ ಮಾತನ್ನು ಮಾಡಿದ ವಾಗ್ದಾನವನ್ನು ಎಂದಿಗೂ ಮೀರರು ಎಂಬ ಸತ್ಯವನ್ನು ಸಾಬೀತುಪಡಿಸುತ್ತದೆ. ರಕ್ಷಣೆಯನ್ನು ಕಳುಹಿಸುತ್ತೇನೆ ಎಂದು ಪ್ರವಾದಿಗಳ ಮೂಲಕ ಮುನ್ನಡೆಸಿದರು. ಅಂತೆಯೇ ಮಾಡಿದರು. ಅದೇ ದೇವರು ನಮ್ಮೆಲ್ಲ ಕಷ್ಟ ತೊಂದರೆಗಳಿಗೆ ಖಂಡಿತವಾಗಿಯೂ ನೆರವಾಗುತ್ತಾರೆ ಎಂಬ ದೃಢ ವಿಶ್ವಾಸದಿಂದ ನಮ್ಮ ಮನದಾಳದ ಬೇಡಿಕೆಗಳನ್ನು ದಯಾಮಯ ದೇವರನ್ನು ಮುಂದಿಡೋಣ. ಹರಿಯಲಿ ಜನಿಸಿದ ರಕ್ಷಕನೇ, ನಮ್ಮ ಮೊರೆಯನ್ನು ಆಲಿಸಿರಿ. ದೇವಕಂದನೆ ಆಲಿಸಿರಿ. ಹರಿಯಲಿ ಜನಿಸಿದ ರಕ್ಷಕನೇ, ನಮ್ಮ ಮೊರೆಯನ್ನು ಆಲಿಸಿರಿ. ದೇವಕಂದನೆ ಆಲಿಸಿರಿ. ಜನತೆಯ ಮೇಷಪಾಲರಾಗಿ ದುಡಿಯುತ್ತಿರುವ ನಮ್ಮ ವಿಶ್ವಗುರು ಫ್ರಾನ್ಸಿಸ್ ರವರು, ನಮ್ಮ ಮಹಾಧರ್ಮಾಧ್ಯಕ್ಷರು ಹಾಗೂ ಇತರ ಧರ್ಮಾಧ್ಯಕ್ಷರು, ಯಾಜಕರು, ಧಾರ್ಮಿಕ ಸಹೋದರ ಸಹೋದರಿಯರು ತಮ್ಮ ಪಾಲನೆಯಲ್ಲಿ ಬರುವ ಎಲ್ಲ ಜನರಿಗೆ ಸಾಂತ್ವನದ ಸಾಧನ ಹಾಗೂ ಶಾಂತಿ ದೂತರಾಗಲೆಂದು ಪ್ರಾರ್ಥಿಸೋಣ. ದರಿಯಲಿ ಜನಿಸಿದ ರಕ್ಷಕನೇ, ನಮ್ಮ ಮೊರೆಯನ್ನು ಆಲಿಸಿರಿ. ದೇವಕಂದನೆ ಆಲಿಸಿರಿ. ವಿಶ್ವದೆಲ್ಲೆಡೆ ನೊಂದಿರುವ ಹಾಗೂ ಹತಾಶೆಯಲ್ಲಿರುವ ಜನತೆಗೆ ಧರ್ಮಸಭೆ ಶಾಂತಿ ಹಾಗೂ ಪ್ರೀತಿಯ ಸಂದೇಶ ಸಾರುತ್ತಾ ಜನತೆಯಲ್ಲಿ ನವ ಉತ್ಸಾಹ ಮತ್ತು ಉಲ್ಲಾಸ ನೀಡಲೆಂದು ಪ್ರಾರ್ಥಿಸೋಣ. ದರಿಯಲಿ ಜನಿಸಿದ ರಕ್ಷಕನೇ, ನಮ್ಮ ಮೊರೆಯನ್ನು ಆಲಿಸಿರಿ. ದೇವಕಂದನೆ ಆಲಿಸಿರಿ. ಪ್ರಭು ಯೇಸುವಿನ ಜನನದಿಂದ ನಮ್ಮ ಕುಟುಂಬಗಳಲ್ಲಿ ಪ್ರೀತಿ, ಪ್ರೇಮ, ಸಹನೆ, ಸೈರಣೆ ಮತ್ತು ತ್ಯಾಗದ ಮೌಲ್ಯಗಳು ನೆಲೆಯಾಗಿ ಪರಸ್ಪರ ಗೌರವಿಸುವ ಮತ್ತು ಜೊತೆಗೂಡಿ ಮುಂದೆ ಸಾಗುವ ಮತ್ತು ಮಕ್ಕಳಿಗೆ ಕಾಳಜಿಯ ಮಾದರಿ ಕುಟುಂಬಗಳಾಗಲೆಂದು ಪ್ರಾರ್ಥಿಸೋಣ. ದರಿಯಲಿ ಜನಿಸಿದ ರಕ್ಷಕನೇ, ನಮ್ಮ ಮೊರೆಯನ್ನು ಆಲಿಸಿರಿ. ದೇವಕಂದನೆ ಆಲಿಸಿರಿ. ಕಾರಣಾಂತರದಿಂದ ಬೇರ್ಪಟ್ಟ ಸತಿಪತಿಯರು, ತಂದೆ ತಾಯಿಯನ್ನು ಕಳೆದುಕೊಂಡ ಅನಾಥ ಮಕ್ಕಳು, ತಮ್ಮ ಜೀವನದಲ್ಲಿ ಪ್ರೀತಿಯನ್ನು ಕಳೆದುಕೊಂಡ ಯುವಕ ಯುವತಿಯಲ್ಲಿ ಕ್ರಿಸ್ತನ ಜನನ ನೈಜ ಪ್ರೀತಿಯ ಚಿಲುಮೆಯಾಗಿ ಇವರ ಹೃನ್ಮನಗಳಲ್ಲಿ ಹರಿದು ಇವರ ಜೀವನವನ್ನು ಹಸನಾಗಿಸಲೆಂದು ಪ್ರಾರ್ಥಿಸೋಣ. ದರಿಯಲಿ ಜನಿಸಿದ ರಕ್ಷಕನೇ, ನಮ್ಮ ಮೊರೆಯನ್ನು ಆಲಿಸಿರಿ. ದೇವಕಂದನೆ ಆಲಿಸಿರಿ. ಮೌನವಾಗಿ ನಮ್ಮ ಸ್ವಂತ ಕೋರಿಕೆಗಳಿಗಾಗಿ ಪ್ರಾರ್ಥಿಸೋಣ.
ಕರುಣಾಳು ದೇವರೇ, ನಿಮ್ಮ ಪುತ್ರರಾದ ನಮ್ಮ ಪ್ರಭು ಕ್ರಿಸ್ತರ ಜನನ ದೇವರು ನಮ್ಮೊಂದಿಗಿದ್ದಾರೆ ಎಂಬುದಕ್ಕೆ ಸಾಕ್ಷಿಯಾಗಿದೆ. ಈ ಸಂಭ್ರಮದ ಹಬ್ಬ ನಮ್ಮೆಲ್ಲರಲ್ಲಿ ದ್ವೇಷಗಳನ್ನು ತೊಡೆದು ಹಾಕಿ ಪ್ರೀತಿಯ ಬಾಂಧವ್ಯವನ್ನು ಬೆಳೆಸಲಿ. ದೈವ ಶಾಂತಿ ಮತ್ತು ಪ್ರೀತಿಯನ್ನು ಇತರಿಗೆ ಪಸರಿಸುವಗೆ ನಮ್ಮನ್ನು ಮಾರ್ಪಡಿಸಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ದೇವಕಂದ ಯೇಸುವೇ, ಮುತ್ತು ಪ್ರೀತಿಯ ಬಾಲನೆ, ನಿನ್ನ ಪ್ರೀತಿಯ ಕರಗಳೇ ನನ್ನ ಪ್ರೀತಿಯ ಸಮರ್ಪಣೆ. ಯೇಸು ನಿಮಗೆ ಸಮರ್ಪಣೆ, ದೀನ ಪ್ರೀತಿಯ ಸಮರ್ಪಣೆ. ದೇವಕಂದ ಯೇಸುವೇ, ಮುತ್ತು ಪ್ರೀತಿಯ ಬಾಲನೆ, ನಿನ್ನ ಪ್ರೀತಿಯ ಕರಗಳೇ ನಮ್ಮ ಪ್ರೀತಿಯ ಸಮರ್ಪಣೆ. ಯೇಸು ನಿಮಗೆ ಸಮರ್ಪಣೆ, ದೀನ ಪ್ರೀತಿಯ ಸಮರ್ಪಣೆ. ದೀನ ಕುರುಬರು ನೀಡ ಬಂದ ಪ್ರೀತಿ ಹೃದಯದ ಸಮರ್ಪಣೆ. ಮೂರು ರಾಯರ ರಕ್ತ ಬೋಳ ಚಿನ್ನದೂಪದ ಸಮರ್ಪಣೆ. ದೀನ ಎಂಬನೋಡುಗೆ ಬಂದ ಪ್ರೀತಿ ಹೃದಯಕ್ಕೆ ಸಮರ್ಪಣೆ. ನೊಂದ ಮನಕ್ಕೆ ತವ ನೀಡುವ ಮುಕ್ತಿದಾತಗೆ ಸಮರ್ಪಣೆ. ಯೇಸು ನಿಮಗೆ ಸಮರ್ಪಣೆ, ದೀನ ಪ್ರೀತಿಯ ಸಮರ್ಪಣೆ. ದೇವಕಂದ ಯೇಸುವೇ, ಮುತ್ತು ಪ್ರೀತಿಯ ಬಾಲನೆ, ನಿನ್ನ ಪ್ರೀತಿಯ ಕರಗಳೇ ನನ್ನ ಪ್ರೀತಿಯ ಸಮರ್ಪಣೆ. ಯೇಸು ನಿಮಗೆ ಸಮರ್ಪಣೆ, ದೀನ ಪ್ರೀತಿಯ ಸಮರ್ಪಣೆ. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ತಮ್ಮ ಹಾಗೂ ಇಡೀ ಎಲ್ಲರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯು ತಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು ಬರಲಿರುವ ಉತ್ಸವಗಳನ್ನು ಎದುರು ನೋಡುತ್ತುವ ಅವುಗಳಲ್ಲಿ ನಮ್ಮ ರಕ್ಷಣೆ ಪ್ರಾರಂಭವನ್ನು ನೀವು ವ್ಯಕ್ತಪಡಿಸುತ್ತೀರಿ ಎಂದು ಅರಿತಿದ್ದೇವೆ. ಆದುದರಿಂದ ನಾವು ನಿಮ್ಮ ಸೇವೆಯನ್ನು ಮತ್ತಷ್ಟು ತವಕದಿಂದ ಮಾಡುವಂತಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಏರ್ತಿರಿ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲ ನಿಮಗೆ ಕೃತಜ್ಞತೆ ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ, ನಮ್ಮ ಕರ್ತವ್ಯ ರಕ್ಷಣೆಯೂ ಆಗಿದೆ. ಏಕೆಂದರೆ ಮಾನವರಾದ ದಿವ್ಯವಾಣ್ಯ ಪರಮ ರಹಸ್ಯದ ಮೂಲಕ ನಿಮ್ಮ ಮಹಿಮೆಯ ನೂತನ ಬೆಳಕು
ನಮ್ಮ ಮನೋದೃಷ್ಟಿಗೆ ಹೊಳೆದಿದ್ದೆ. ಹೀಗೆ ಸದೃಷ್ಟರಾದ ದೇವರನ್ನು ಅವರಲ್ಲಿ ಗುರುತಿಸುವ ನಾವು ಅದೃಶ್ಯವಾದವುಗಳನ್ನು ಪ್ರೀತಿಸಲು ಅವರ ಮುಖಾಂತರ ಆಕೃಷ್ಟರಾಗುವಂತೆ ಅನುಗ್ರಹಿಸಿರಿ. ಆದುದರಿಂದ ದೇವದೂತರೊಂದಿಗೂ ಶ್ರೇಷ್ಠ ದೂತರೊಂದಿಗೂ ರಾಜಸ್ಥಾನ ಹಾಗೂ ಪ್ರಭುತ್ವ ದೂತರೊಂದಿಗೂ ಸ್ವರ್ಗೀಯ ಸಕಲ ದಾಳ ಮತ್ತು ಶಕ್ತರೊಂದಿಗೂ ನಾವು ನಿಮ್ಮ ಮಹಿಮೆ ಗೀತೆಯನ್ನು ಹಾಡುತ್ತಾ ನಿರಂತರವಾಗಿ ನಿಮ್ಮ ಸ್ತುತಿಯನ್ನು ನಾವು ಘೋಷಿಸುತ್ತೇವೆ. ಪರಿಶುದ್ಧ ಪರಿಶುದ್ಧರು, ಪರಿಶುದ್ಧ ಪರಿಶುದ್ಧರು, ಶ್ರೀರಾಧೀಶ್ವರ ಪ್ರಭುದೇವರು, ಶ್ರೀರಾಧೀಶ್ವರ ಪ್ರಭುದೇವರು, ಪರಿಶುದ್ಧ ಪರಿಶುದ್ಧರು, ಪರಿಶುದ್ಧ ಪರಿಶುದ್ಧರು. ಇಹಪರಗಳು ನಿಮ್ಮ ಮಹಿಮೆಯಿಂದ ತುಂಬಿದೆ, ಇಹಪರಗಳು ನಿಮ್ಮ ಮಹಿಮೆಯಿಂದ ತುಂಬಿದೆ. ಮೌನದಲ್ಲಿ ಹೋಸಾನ, ಮೌನದಲ್ಲಿ ಹೋಸಾನ, ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು, ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮೌನದಲ್ಲಿ ಹೋಸಾನ, ಮೌನದಲ್ಲಿ ಹೋಸಾನ, ಮೌನದಲ್ಲಿ ಹೋಸಾನ, ಮೌನದಲ್ಲಿ ಹೋಸಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರೂ ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರ ನಿಬ್ಬಿಯಂತೆ ಸುರಿಸಿ ಪಾವನಗೊಳಿಸಲೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ.
ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವಿವ ರೊಟ್ಟಿಯನ್ನು ರಕ್ಷಣೆಯುವ ಪಾತ್ರೆ ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲುಗೊಳ್ಳುವ ನಮ್ಮನ್ನು ಪವಿತ್ರ ಆತ್ಮರು ಒಂದುಗೊಳಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರೆಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹ ಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವ ಮಹಿಮೆಯೂ ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಜ್ಞಾನ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹಾಡುವುದೇನೆಂದರೆ, ಕರಗಳನ್ನೆತ್ತಿ ಎಲ್ಲರೂ ಸೇರಿ ಪಾಪಗಳನ್ನು ಕ್ಷಮಿಸಿರಿ, ನಮ್ಮನ್ನು
ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಲೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜಭಾರವು ಅಧಿಕಾರವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ, ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರ ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ರಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಇಚ್ಛಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಇವತ್ತು ಕ್ರಿಸ್ತ ಜಯಂತಿ. ಯೇಸು ಸ್ವಾಮಿ ನಮ್ಮ ಮಧ್ಯದಲ್ಲಿದ್ದಾರೆ. ಸಂತೋಷದಿಂದ ಒಬ್ಬರೊಬ್ಬರನ್ನು ನೋಡಿ ಆ ಯೇಸು ಸ್ವಾಮಿಯನ್ನು ನಮ್ಮ ಹೃದಯದಲ್ಲಿ ಆಹ್ವಾನಿಸೋಣ. ಶಾಂತಿ ಲೋಕದ ಪಾಪಗಳನ್ನು ಪ್ರೇರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭುತವನ ಮನೆಗೆ ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ದೇವರನ್ನು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಅಮರ ಜೀವಕ್ಕೆ ಕ್ರಿಸ್ತರ ಶರೀರ ಮತ್ತು ರಕ್ತ ನಮ್ಮನ್ನು ಕಾಪಾಡಲಿ. ಆಮೆನ್. ಆತ್ಮೀಯರೇ, ಈಗ ನೀಡಲಿರುವ ಈ ಪರಮ ಪ್ರಸಾದವು ದಯವಿಟ್ಟು ನಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ, ಕಥೋಲಿಕ ಕ್ರೈಸ್ತರು ಮಾತ್ರ ಇದನ್ನು ಪಡೆಯಬೇಕಾಗಿ ವಿನಂತಿ. ಬೇರೆ ಧರ್ಮಕ್ಕೆ ಸೇರಿದವರು ನೀವಿರುವ ಜಾಗದಲ್ಲಿ ಮೌನವಾಗಿ ಪ್ರಾರ್ಥನೆ ಮಾಡಬೇಕಾಗಿ ನಿಮ್ಮಲ್ಲಿ ವಿನಂತಿಸುತ್ತೇವೆ. The Holy Communion is distributed only for the Roman Catholics. Those belonging to the other religions and other sects, kindly remain seated in your places and pray silently. ಶುಭವಾರ್ತೆ, ಶುಭವಾರ್ತೆ, ಕ್ರಿಸ್ತನ ಜನನದ ಶುಭವಾರ್ತೆ, ಜಗಕ್ಕೆಲ್ಲ ರಕ್ಷಣೆ ತರುವ ದೇವಕಂದನ ಶುಭವಾರ್ತೆ, ಇದುವೇ ಪರಮಾನಂದ ತರುವ ಶುಭ ಶುಭವಾರ್ತೆ, ಇದುವೇ ಪರಮಾನಂದ ತರುವ ಶುಭ ಶುಭವಾರ್ತೆ. ಕ್ರಿಸ್ತ ಜಯಂತಿ ಶುಭವಾರ್ತೆ, ಹಾಡೋಣ ಕುಣಿಯೋಣ ಸಂತೋಷದೇ ನಲಿಯೋಣ.
ತಂದಾನನು ತಂದಾನ ತಂದಾನ ತಂದಾನನು 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 ತಂದಾನ ತಂದಾನ ತಂದಾನನು. ಲೋಕೋದ್ಧಾರಕ ಜನಿಸಿದ ಸಮಯವಿದು, ದೇವದೂತರೊಂದಿಗೆ ಸರ್ವೇಶ್ವರನ ಸ್ತುತಿಯ ಮಾಡೋಣ. ಲೋಕೋದ್ಧಾರಕ ಜನಿಸಿದ ಸಮಯವಿದು, ದೇವದೂತರೊಂದಿಗೆ ಸರ್ವೇಶ್ವರನ ಸ್ತುತಿಯ ಮಾಡೋಣ. ಸಂತೋಷದಿಂದ ಉಲ್ಲಾಸದಿಂದ ದೇವನ ಸ್ತುತಿಸೋಣ. ಸಂತೋಷದಿಂದ ಉಲ್ಲಾಸದಿಂದ ದೇವನ ಸ್ತುತಿಸೋಣ. ಈ ಪರಮಾನಂದ ತರುವ ವಾರ್ತೆಯ ನಾವೆಲ್ಲ ಸವಿಯೋಣ. ಈ ಪರಮಾನಂದ ತರುವ ವಾರ್ತೆಯ ನಾವೆಲ್ಲ ಸವಿಯೋಣ. ಒಂದಾಗಿ ಸಾರೋಣ ಈ ಶುಭವಾರ್ತೆ. ಶುಭವಾರ್ತೆ ಶುಭವಾರ್ತೆ ಕ್ರಿಸ್ತನ ಜನನದ ಶುಭವಾರ್ತೆ. ಜಗಕ್ಕೆಲ್ಲ ರಕ್ಷಣೆ ತರುವ ದೇವಕಂದನ ಶುಭವಾರ್ತೆ. ಇದುವೇ ಪರಮಾನಂದ ತರುವ ಶುಭವಾರ್ತೆ. ಇದುವೇ ಪರಮಾನಂದ ತರುವ ಶುಭವಾರ್ತೆ. ಕ್ರಿಸ್ತ ಜಯಂತಿಯ ಶುಭವಾರ್ತೆ. ಹಾಡೋಣ ಕುಣಿಯೋಣ ಸಂತೋಷದಿ ನಲಿಯೋಣ. ಹಾಡೋಣ ಕುಣಿಯೋಣ ಸಂತೋಷದಿ ನಲಿಯೋಣ. ತಂದಾನನು ತಂದಾನನು ತಂದಾನ ತಂದಾನ ತಂದಾನನು 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 ತಂದಾನ ತಂದಾನ ತಂದಾನನು.
ಪ್ರಭುವಿನ ಮಹಿಮೆಯು ಪ್ರತ್ಯಕ್ಷವಾಗುವುದು. ಎಲ್ಲ ಮನುಷ್ಯರ ಒಟ್ಟಿಗೆ ನಮ್ಮ ದೇವರ ರಕ್ಷಣೆಯನ್ನು ಕಾಣುವರು. ಪ್ರಾರ್ಥಿಸೋಣ. ಪ್ರಭು, ನಿಮ್ಮ ಏಕೈಕ ಪುತ್ರರ ಜಯಂತಿಯನ್ನು ಆಚರಿಸುತ್ತಿದ್ದೇವೆ. ಅವರ ಸ್ವರ್ಗೀಯ ರಹಸ್ಯದ ಮೂಲಕ ನಾವು ಸ್ವೀಕರಿಸಿದ ಆಹಾರ ಮತ್ತು ಪಾನವು ನಮಗೆ ನವ ಚೈತನ್ಯವನ್ನು ಪಡೆದುಕೊಡಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ದಯಮಾಡಿ ಕುಳಿತುಕೊಳ್ಳಿ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ನನ್ನ ಪರವಾಗಿ, ಫಾದರ್ ಜೂಲಿಯಸ್ ಅವರ ಪರವಾಗಿ ನಿಮ್ಮೆಲ್ಲರಿಗೂ ಕ್ರಿಸ್ತ ಜನ್ಮೋತ್ಸವದ ಶುಭಾಶಯಗಳನ್ನು ಕೋರುತ್ತೇನೆ. ಹ್ಯಾಪಿ ಕ್ರಿಸ್ಮಸ್ ಟು ಆಲ್ ಆಫ್ ಯು. ಶಬ್ದ ಕೇಳಲಿಲ್ಲ, ಇನ್ನೊಮ್ಮೆ ನನಗೆ ಕೇಳಲಿಲ್ಲ. ಯೇಸು ಸ್ವಾಮಿ ನಮಗಾಗಿ ಹುಟ್ಟಿ, ನಮಗಾಗಿ ಜನಿಸಿ, ಈ ಲೋಕಕ್ಕೆ ರಕ್ಷಣೆಯನ್ನು ನಮ್ಮನ್ನು ತಂದು ನಮ್ಮೆಲ್ಲರನ್ನು ತನ್ನ ಸ್ವಂತ ಮಕ್ಕಳಾಗಿ ಆಶೀರ್ವದಿಸಿ ತಲತಲಾಂತರಕ್ಕೂ ನಾವು ಅವರನ್ನು ಹೊಗಳುವಂತೆ ನಮ್ಮನ್ನು ಮುನ್ನಡೆಸಿದ ಯೇಸು ಸ್ವಾಮಿಗೆ ನಾವೆಲ್ಲರೂ ಸೇರಿ ಕೃತಜ್ಞತೆಯನ್ನು ಜೋರಾಗಿ ಚಪ್ಪಾಳೆಯೊಂದಿಗೆ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಕ್ರಿಸ್ತ ಯೇಸುವಿನ ಶುಭವಾರ್ತೆ ಹಾಡೋಣ, ನಲಿಯೋಣ, ಸಂತೋಷದಿ ನಡೆಯೋಣ. ಶುಭವಾರ್ತೆ, ಶುಭವಾರ್ತೆ, ಕ್ರಿಸ್ತ ಯೇಸುವಿನ ಶುಭವಾರ್ತೆ. ಶುಭವಾರ್ತೆ, ಕ್ರಿಸ್ತ ಯೇಸುವಿನ ಶುಭವಾರ್ತೆ. ಹಾಡೋಣ, ನಲಿಯೋಣ, ಸಂತೋಷದಿ ನಲಿಯೋಣ. ಹಾಡೋಣ, ನಲಿಯೋಣ, ಸಂತೋಷದಿ ನಲಿಯೋಣ. ನಿಮ್ಮ ಪರವಾಗಿ ಫಾದರ್ ಜೂಲಿಯಸ್ ಅವರಿಗೆ, ಫಾದರ್ ವಿಶ್ ಯು ಅ ಮೇರಿ ಕ್ರಿಸ್ಮಸ್, ಹ್ಯಾಪಿ ಕ್ರಿಸ್ಮಸ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಫಾದರ್. ಆತ್ಮೀಯ ಸಹೋದರ ಸಹೋದರಿಯರೇ, ಫಾದರ್ ಹೈದರಾಬಾದಿಂದ ಬಂದರು ಇವತ್ತು. ಎಲ್ಲಿಂದ? ನಾನು ಮೊನ್ನೆ ಹೇಳಿದೆ, ಫಾದರ್ ಎಲ್ಲಿದ್ದೀರಾ? ಫಾದರ್ ಹೈದ್ರಾಬಾದ್ನಲ್ಲಿ ಇದ್ದೀನಿ, ಈ ವರ್ಷ ನಾನು ಬರೋಕ್ಕೆ ಆಗೋದಿಲ್ಲ, ತುಂಬ ಕಷ್ಟ ಫಾದರ್, ನನಗೆ ಮಕ್ಕಳೆಲ್ಲ ಬಿಟ್ಟು ಬರಬೇಕು. ಮಕ್ಕಳಂದರೆ ಅವರ ಸೆಮಿನರಿ ಸ್ಪಿರಿಚುವಲ್ ಡೈರೆಕ್ಟ್ರು, ಅವ್ರು ರೆಕ್ಟರ್, ಆದುದರಿಂದ ಬರೋಕ್ಕೆ ಆಗೋದಿಲ್ಲ. ಸೊ ನಾನು ಫೋನ್ ಕಟ್ ಮಾಡುವಾಗ ಒಂದೇ ಮಾತು ಹೇಳಿದೆ, ಫಾದರ್ ಸಿ ಯು ಇನ್ ಚಿಕ್ಕಬಳ್ಳಾಪುರ ಅಂತ ಕಟ್ ಮಾಡಿಬಿಟ್ಟೆ. ನಾನು ಅವ್ರಿಗೆ ಗೊತ್ತು, ಆಮೇಲೆ ನಾನು ಎತ್ತೋಲ್ಲ ಫೋನು, ಕೋಪ ಬಂದರೆ. ಮತ್ತು ನಾನು ಅಂದ್ಕೊಂಡೆ ಬರೋಲ್ಲ, ಯಾಕೆಂದರೆ ಫೋನೇ ಬರಲಿಲ್ಲ. 6:30 ಹೇಳ್ತಾ ಇದ್ದಾರೆ, ಫಾದರ್ ಚಿಕ್ಕಬಳ್ಳಾಪುರ ರೂಟ್ನಲ್ಲೇ ಇದ್ದೀನಿ, ನೀವು ಅಲ್ಲಿಂದ ಹೇಗೆ ಬರಬೇಕು ಅಂತ ಕೇಳಿದರು. ಜೋರಾಗಿ ಚಪ್ಪಾಳೆ ಕೊಡಿರಿ. ಹೈದ್ರಾಬಾದಿಂದ ಪಾಪ ನಮಗಾಗಿ ಬಂದು ಬಲಿಪೂಜೆಯಲ್ಲಿ ಭಾಗವಹಿಸಿ ನಮ್ಮನ್ನು ಆಶೀರ್ವದಿಸಿದ ನನ್ನ ಪ್ರೀತಿಯ ಸ್ನೇಹಿತರು, ನನ್ನ ಒಂದು ಅಣ್ಣ ಅಂತ ಹೇಳಬಹುದು, ನನಗೆ ಎಲ್ಲ ವಿಧದಲ್ಲಿ ಒಂದು ಪ್ರೋತ್ಸಾಹ ಕೊಟ್ಟಿದ್ದ ಫಾದರ್ ಜೂಲಿಯಸ್ ಅವರಿಗೆ ಮಗದೊಮ್ಮೆ ನಿಮ್ಮೆಲ್ಲರ ಪರವಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಹಾಗೂ ಆತ್ಮೀಯ ಸಹೋದರ ಸಹೋದರಿಯರೇ, ಹೇಗಿದೆ ನಮ್ಮ ಫ್ಲವರ್ ಡೆಕೋರೇಷನ್ಸು? ಅದು ಹಾರ್ಟ್ ಶೇಪ್ ಅಂತೆ, ಯೇಸು ಸ್ವಾಮಿಯ ಹಾಗೆ ಹೃದಯ. ಆ ರೀತಿಯಲ್ಲಿ ನಮ್ಮ ಸಿಸ್ಟರ್ ಸುಪೀರಿಯರ್ ಅವರಿಗೆ ಕೃತಜ್ಞತೆ ಸಲ್ಲಿಸುತ್ತಾ, ಸಿಸ್ಟರ್ ಆ್ಯಂಟೋನಿ ಮೇರಿ ಅವರ ಜೊತೆ ಸಕಲ ಸಿಸ್ಟರ್ಸು ಸೇರಿ ಸಿಸ್ಟರ್ ಸುಪೀರಿಯರ್ಗೂ, ಸಿಸ್ಟರ್ ಆ್ಯಂಟನಿ ಮೇರಿ, ನಮ್ಮ ಸಿಸ್ಟರ್ ಪ್ರಿನ್ಸಿಪಲ್ ಅವರಿಗೂ ನಾವು ಜೋರಾಗಿ ಚಪ್ಪಾಳೆ ಕೊಟ್ಟು ಅಮೋದ ಸಿಸ್ಟರ್ಗೂ ಕೃತಜ್ಞತೆಯನ್ನು ಸಲ್ಲಿಸೋಣ. ಸಿಸ್ಟರ್ಸ್ಗಳು ನನಗೆ ಭಾಳ ಸಹಕಾರ, ಒಳ್ಳೆ ರೀತಿಯಲ್ಲಿ ನನಗೆ ಒಂದು ವಿಷಯದಲ್ಲಿ ಮಾರ್ಗದರ್ಶನ ತೋರಿಸ್ತಾರೆ, ನನಗೆ ಸಹಕರಿಸುತ್ತಾರೆ. ದೇವರು ಅವರನ್ನು ಆಶೀರ್ವದಿಸಲಿ. ಹಾಗೂ ನಮ್ಮ ಆಲ್ಟ್ರ್ನಲ್ಲಿ ಎಲ್ಲ ಸಿದ್ಧತೆಗಳನ್ನು ಅತಿ ಉತ್ತಮವಾಗಿ ಮಾಡಿಕೊಟ್ಟ ಸಿಸ್ಟರ್ ನಕ್ಷತ್ರ ಹಾಗೂ ಸಿಸ್ಟರ್ ಐನ್ಸ್ ಮೇರಿ ಹಾಗೂ ಅವಿನಾಶ್ ಅವರಿಗೆ ಜೋರಾಗಿ ಚಪ್ಪಾಳೆ ಕೊಟ್ಟು ಅವರಿಗೆ ನಾವು ಕೃತಜ್ಞತೆ ಸಲ್ಲಿಸೋಣ. ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರತ್ಯೇಕವಾಗಿ ಈ ದಿನದಂದು ಮನೆಗೆ ಕ್ಯಾರಲ್ಸ್ ಹೋಗಿದ್ರು ಅಲ್ವಾ? ನನಗೆ ಭಾಳ ಸಂತೋಷ ಆಯಿತು. ಈ ವರ್ಷ ಎಲ್ಲ ಕ್ಯಾರಲ್ಸ್ಗೆ ಎಲ್ಲರೂ ಮನೆಗೆ ಹೋಗಿ
ದೊಡ್ಡ ಗುಂಪಾಗಿ ಹೋದರು. ನಾನು ಒಂದು ವಿಷಯ ಏನು ಅಂದ್ಕೊಂಡೆ ಅಂದರೆ, CSI ಪಾಸ್ಟ್ರು ನಮ್ಮನ್ನು ನೋಡಿ ಕೇಳಿದ್ರು, ಫಾದರ್ ನಮ್ಮನ್ನು ನೋಡಿ ಕಾಪಿ ಮಾಡಿದ್ರಾ ಇಲ್ಲ ನಿಮ್ಮನ್ನು ನೋಡಿ? ನಾನು ಹೇಳಿದೆ, ನಮ್ಮನ್ನು ನೋಡಿ ನೀವು ಕಾಪಿ ಮಾಡಿದ್ದೀರಾ. ತುಂಬ ವರ್ಷಕ್ಕೆ ಮುಂಚೆ ನಾವು ಹೋಗಿದ್ದು ಆ ಥರ, ತದನಂತರ ನಾವು ಹೋಗಲಿಲ್ಲ. ಆದರೆ ನಮ್ಮನ್ನು ನೋಡಿ ನೀವು ಕಾಪಿ ಮಾಡಿಬಿಟ್ಟಿದ್ದೀರಾ. ಈಗ ನಾವು ಬ್ಯಾಕ್ ಟು ಪೆವಿಲಿಯನ್, ನಾವು ಅದನ್ನು ಮಾಡ್ತಾಯಿದ್ದೀವಿ. ಏರಿಯಾ ಹೋಗಿ ನಾವು ಅದನ್ನು ಹಾಡಾಡಿಕೊಂಡು ಗುಂಪಾಗಿ ಹೋಗಿ ಸಭೆಯಾಗಿ ಹೋಗಿ ನಾವು ಅದನ್ನು ಆಚರಿಸಿದ್ದೀವಿ. ಆದುದರಿಂದ ಎಲ್ಲ ಪ್ರೆಸಿಡೆಂಟ್ಸ್, ಸಭೆಗಳ ಎಲ್ಲ ಪ್ರೆಸಿಡೆಂಟ್ಸ್ಗೆ, ಸದಸ್ಯರಿಗೆ ಜೋರಾಗಿ ಚಪ್ಪಾಳೆ ಕೊಟ್ಟು ಅವರಿಗೆ ನಾನು ಕೃತಜ್ಞತೆ ಸಲ್ಲಿಸುತ್ತೇನೆ. ಒಂದು ಅಜ್ಜಿ ಬಂದು ನನ್ನ ಹತ್ರ ಹೇಳಿದ್ರು, ಫಾದರ್ ನನ್ನ ಕಾಲೆಲ್ಲ ನೋವಾಗ್ತಾಯಿದೆ ಫಾದರ್, 2 ದಿನ ನಾವು ಮನೆ ಮೆಟ್ಲು ಹತ್ತೋದು ಮೆಟ್ಲು ಇಳಿಯೋದು. ಆದರೂ ಒಂದು ಸಂತೋಷ ಫಾದರ್, ಮನೆಗೆ ಹೋಗಿ ನಾವು ಮಾಡಿದ್ದು ತುಂಬ ಸಂತೋಷ. ಅವರಿಗೆ ನಾನು ಒಂದು ಕ್ರಿಸ್ಮಸ್ ಗಿಫ್ಟ್ ಕೊಡೋಣ ಅಂದ್ಕೊಂಡಿದ್ದೀನಿ, ಆಯಿಂಟ್ಮೆಂಟ್ ಕೊಡೋಣ ಅಂದ್ಕೊಂಡಿದ್ದೀನಿ ಇವತ್ತು ಅವ್ರಿಗೆ. ಅದೇ ಅವ್ರಿಗೆ ಮುಖ್ಯ ಬೇಕು. ಸೊ ಒಂದು ಪ್ಯಾಕ್ ಮಾಡಿ ಇಟ್ಟಿದ್ದೀನಿ, ಅವ್ರು ಬಂದ ತಕ್ಷಣ ಇದು ಹಾಕ್ಕೊಳ್ಳಿ ಅಂತ ಕೊಡೋಣ ಅಂದ್ಕೊಂಡಿದ್ದೀನಿ. ಏಕೆಂದರೆ ದೇವ್ರಿಗಾಗಿ ಒಂದು ಒಳ್ಳೆಯ ಸೇವೆ ಅವರು ಮಾಡಿದ್ದಾರೆ, ಭಾಳ ಸಂತೋಷ. ಹಾಗೂ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಸಮಯದಲ್ಲಿ ಎಲ್ಲ ಪ್ಯಾರಿಷ್ ಕೌನ್ಸಿಲ್ ಸದಸ್ಯರಿಗೆ, ಎಲ್ಲ ಸಭೆಗಳ ಸದಸ್ಯರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಅವರಿಗೆಲ್ಲರಿಗೂ ಹ್ಯಾಪಿ ಕ್ರಿಸ್ಮಸ್ನ ಶುಭಾಶಯಗಳನ್ನು ನಾನು ಕೋರುತ್ತೇನೆ. ಹಾಗೂ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ವರ್ಷ ನಮ್ಮ ಕ್ರಿಬ್, ನಮ್ಮ ಗೋದಲಿ ಅತಿ ಉತ್ತಮವಾಗಿ ಮಾಡಿಕೊಟ್ಟಿದ್ದಾರೆ. ನಮ್ಮ ಡೆಕೋರೇಷನ್ ಕಮಿಟಿ ಸದಸ್ಯರು ಪ್ರತ್ಯೇಕವಾಗಿ ನಾವು ವರ್ಷ ಯೂತ್ ಮಕ್ಕಳನ್ನು ನಾನು ಕೇಳಿದೆ, ಅಲ್ಲಿ ಹೋದ ವರ್ಷ ಯೂತ್ ಮಕ್ಕಳು ಚೆನ್ನಾಗಿ ಮಾಡಿಕೊಟ್ರು. ಆದರೂ ಈ ವರ್ಷ ಅವರಿಗೆ ಎಕ್ಸಾಮ್ಸ್ ಇರುವ ಕಾರಣದಿಂದ ಅವರಿಗೆ ಅದು ಮಾಡೋಕ್ಕೆ ಭಾಳ ಕಷ್ಟ ಆಗ್ತಾಯಿತ್ತು. ಅವರು ಒಪ್ಕೊಳ್ಳಿದ ಕಾರಣ ನಮ್ಮ ಡೆಕೋರೇಷನ್ ಕಮಿಟಿ ಸದಸ್ಯರು ಮುಂದೆ ಬಂದು ತೇರ್ ಮಾಡಿದ ಟೀಮ್ ಅಂತೋನಿ ಅವರೊಂದಿಗೆ ಸೇರಿ ಇವತ್ತು ಸಂಜೆ ತನಕ, ರಾತ್ರಿ ತನಕ ಅವರು ಇಲ್ಲೇ ಇದ್ದು ಕಮಲ್, ಸಗಾಯ್ ಹಾಗೂ ಡೆಕೋರೇಷನ್ ಕಮಿಟಿಯ ಎಲ್ಲ ತಂಡದವರಿಗೆ ನನ್ನ ಪರವಾಗಿ ಹಾಗೂ ಅದು ಮಾಡಿಕೊಟ್ಟ ಅಂತೋನಿ ಅವರಿಗೂ ಕೂಡ ಸಹಕರಿಸಿದ ಸ್ವಲ್ಪ ಮಕ್ಕಳು ಕೂಡ ಜೋರಾಗಿ ಚಪ್ಪಾಳೆ ಕೊಟ್ಟು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಥ್ಯಾಂಕ್ ಯು ಡೆಕೋರೇಷನ್ ಟೀಮ್ ಕಮಿಟಿ ಆ್ಯಂಡ್ ಆಲ್ ದೋಸ್ ಹೂ ಹೆಲ್ಪ್ಡ್ ಇನ್ ದ ಪ್ರಿಪರೇಷನ್ ಆಫ್ ದ ಕ್ರಿಪ್. ಇನ್ನೊಮ್ಮೆ ಜೋರಾಗಿ ಅವರಿಗೆ ಚಪ್ಪಾಳೆ ಕೊಡೋಣ. ಆತ್ಮೀಯ ಸಹೋದರ ಸಹೋದರಿಯರೇ, ಚರ್ಚ್ ಡೆಕೋರೇಷನ್ಸು ಹೇಗಿದೆ? ಈ ವರ್ಷ ನಾನು ಅಂದ್ಕೊಂಡೆ ಡೆಕೋರೇಷನ್ಸ್ ತುಂಬ ಲೇಟ್ ಆಯಿತು. ಮಕ್ಕಳಿಗೆ ಕೇಳುವಾಗೆಲ್ಲ ಯೂತ್ ಮಕ್ಕಳು ಏನು ಹೇಳಿದರು, ಫಾದರ್ ಎಕ್ಸಾಮ್ ಅಂತ. ನಾಳೆನೂ ಎಕ್ಸಾಮ್ ಇದೆಯಪ್ಪ, ಕ್ರಿಸ್ಮಸ್ ದಿನಾನು ನಾಳೆನೂ ಇದೆಯಾ? ನೋಡಿ ಈ ಥರ ಕ್ರಿಸ್ಮಸ್ ದಿನ ಕೂಡ ಹೋಗಿ ಎಕ್ಸಾಮ್ ಬರೀತಾ ಇದ್ದಾರೆ. ಓಕೆ, ನಿಮ್ಮ ಮಾರ್ಕ್ಸ್ ಎಲ್ಲ ನೋಡ್ತೀನಿ ಹೇಗೆ ಬರ್ತದೆ ಅಂತ. ಮಾರ್ಕ್ಸ್ ಕಾರ್ಡ್ ನಾನು ಸೈನ್ ಮಾಡ್ತೀನಿ ಈ ವರ್ಷ. ಆದುದರಿಂದ ಕಷ್ಟಪಟ್ಟು ಮಕ್ಕಳು, ಅವರಿಗೆ ಸಮಯ ಇಲ್ಲ ಅಂದ್ರೂ ಬರ್ತಾಯಿದ್ರು. ನನ್ನ ಒತ್ತಾಯ ಭಾಳ ಇತ್ತು, ಒತ್ತಾಯಕ್ಕಿಂತ ಹೆಚ್ಚಾಗಿ ನನ್ನ ಖಂಡನೆ ಭಾಳ ಇತ್ತು. ಬರಲಿಲ್ಲ ಅಂದರೆ ಅಷ್ಟೇ ಅಂತ ಹೇಳಿದೆ. ಫಾದರ್ ಹೇಗಾದರೂ ಮಾಡಿ ನಾವು ಮಾಡಿಸ್ಕೊಡ್ತೀವಿ ಅಂತ ಹೇಳಿ ಈ ಸಮಯದಲ್ಲಿ ನಮಗೆ ಬಂದು ಈ ಡೆಕೋರೇಷನ್ಸ್ ಮಾಡಿಕೊಟ್ಟ ವಿಜಿತ್ ಹಾಗೂ ನಿತಿನ್, ಜೂಡಿ, ಅಲಿಖಾ, ಆಲ್ವಿನ್, ಅತೀತ್, ಶಕೀತ್, ಶರತ್ ಹಾಗೂ ಈ ಥರ ಎಲ್ಲ ಹುಡುಗರು, ಇಲ್ಲಿ ಬಂದಿರುವ ಎಲ್ಲ ಯೂತ್ ಮಕ್ಕಳಿಗೆ ಜೋರಾಗಿ ಚಪ್ಪಾಳೆ ಕೊಟ್ಟು ಎಲ್ಲ ಯೂತ್ ಅವರ ಮಕ್ಕಳಿಗೆ ಕೃತಜ್ಞತೆ ಸಲ್ಲಿಸಿ ಅತಿ ಉತ್ತಮವಾಗಿ ನಡೆಸಿಕೊಟ್ಟಿದ್ದಾರೆ. ಅದಕ್ಕಾಗಿ ಅವರಿಗೆ ಕೃತಜ್ಞತೆಗಳು. ಹಾಗೂ ಆತ್ಮೀಯ ಸಹೋದರ ಸಹೋದರಿಯರೇ, ಈ ಸಂದರ್ಭದಲ್ಲಿ ಅವರೊಂದಿಗೆ ಸೇರಿ ಅವಿನಾಶ್, ಆದೇಶ್, ಭಾಸ್ಕರ್ ಹಾಗೂ ಯಾರೆಲ್ಲ ನಾವು ಮರ್ತೋಗಿದ್ದೀವೋ ಅವ್ರಿಗೆಲ್ಲರಿಗೂ ಕೃತಜ್ಞತೆಗಳು. ಹಾಗೂ ನಿತಿನ್ಗೂ ಕೃತಜ್ಞತೆಗಳು. ಸಹಕರಿಸಿದ ಪ್ರತಿಯೊಬ್ಬರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಈ ಸಮಯದಲ್ಲಿ ನಮ್ಮ ಕೊಯರ್ ಮೆಂಬರ್ ಅವರು ಇವತ್ತು ಹಾಡುಗಳನ್ನು ಹಾಡಿದರು, ಕ್ಯಾರಲ್ಸು, ಈ ಕೊಯರ್ ಹಾಡೆಲ್ಲ ಹಾಡಿದರು. ಇದು ಇವತ್ತು ನಿನ್ನೆ ಅವರು ಮಾಡಲಿಲ್ಲ. ಈ ಹಾಡು ಸುಮಾರು 1 ತಿಂಗಳಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಡಬಲ್ ಧಮಾಕ, ಏಕೆಂದರೆ ಫೀಸ್ಟ್ಗೂ ಒಂದು ಪ್ರಾಕ್ಟೀಸ್ ಇತ್ತು, ಕ್ರಿಸ್ಮಸ್ ಹಬ್ಬಕ್ಕೂ ಒಂದು ಪ್ರಾಕ್ಟೀಸ್ ಇದೆ, ನ್ಯೂ ಇಯರ್ಗೆ ಕೂಡ ಒಂದು ಹೊಸ ವರ್ಷಕ್ಕೂ ಕೂಡ ಅವರೊಂದು ಪ್ರಾಕ್ಟೀಸ್ ಮಾಡಬೇಕು. ಆದುದರಿಂದ ಅತಿ ಉತ್ತಮವಾಗಿ ಶುಭವಾರ್ತೆ ಹಾಡುವಾಗ ನಿಜವಾಗಿ ನನಗೆ ಶುಭವಾರ್ತೆ ಆಗೋಯಿತು. ನನಗೆ ಭಾಳ ಸಂತೋಷ ಆಯಿತು. ಅತಿ ಉತ್ತಮವಾಗಿ ಹಾಡಿಕೊಟ್ಟಿರಿ. ಜೋರಾಗಿ ಅವರಿಗೆ ಚಪ್ಪಾಳೆ ಕೊಟ್ಟು ಅವರಿಗೂ ಕೊಯರ್ ಮಾಸ್ಟರ್ ನಮ್ಮ ಅಂತೋನಿ ಸ್ವಾಮಿ ತಂಡದವರಿಗೆ ಭಾಳ ಕೃತಜ್ಞತೆಗಳನ್ನು ನಾನು ಸಲ್ಲಿಸುತ್ತೇನೆ. ಹಾಗೂ ನಮ್ಮ ಕ್ರಿಬ್ಗೆ ಸಹಕರಿಸಿದ ಬಾಬು ಅವರ ಸಂಘದವರಿಗೆ ಹಾಗೂ ಅಲ್ಲಿ ಲೈಟ್ಸ್ ಹಾಕಿಕೊಟ್ಟಿದ್ದಾರೆ. ಈ ವರ್ಷ ನನಗೆ ಒಂದು ಕಾನ್ಸೆಪ್ಟ್ ಇತ್ತು ಈ ವರ್ಷ, ಯಾಕೆಂದರೆ ಹೋದ ವರ್ಷ ನಾನು ನೋಡಿದೆ ಎಲ್ಲ ಸೆಲ್ಫಿ ತಗೋತಾರೆ. ಎಲ್ಲರೂ ಬಂದು ಮಾಲ್ಸ್ ಥರ ಸೆಲ್ಫಿ ತಗೋತಾರೆ. ಸೆಲ್ಫಿ ತಗೋವಾಗ ಏನು ಮಾಡ್ತಾರೆ, ನಮ್ಮ ಚರ್ಚೆ ಬರೋದಿಲ್ಲ.
ಅದು ಒಂದು ಗಿಡ ಹತ್ರ ಹೋಗ್ಬಿಡ್ತಾರೆ, ಅಲ್ಲಿ ಸೆಲ್ಫಿ ತಗೋತಾರೆ. ಇನ್ನೊಂದು ಗೇಟ್ ಹತ್ರ ಹೋಗ್ಬಿಡ್ತಾರೆ, ಲೈಟ್ ಹತ್ರ ಹೋಗ್ತಾರೆ, ಸೆಲ್ಫಿ ತಗೋತಾರೆ. ಆಗ ನಾನು ಯೋಚನೆ ಮಾಡಿದೆ, ಯಾಕೆ ನಮ್ಮ ಚರ್ಚ್ ಬರಬಾರ್ದು ಸೆಲ್ಫಿನಲ್ಲಿ? ಸುಮ್ಮನೆ ಅಲ್ಲಿ ಒಂದು ಹ್ಯಾಪಿ ಕ್ರಿಸ್ಮಸ್ ಆಗ್ತಾರೆ. ಸೊ ನಮ್ಮ ಚರ್ಚು ಬರಬೇಕು, ಚಿಕ್ಕಬಳ್ಳಾಪುರ ಚರ್ಚ್ ಹತ್ರ ಇವರು ತೆಗೆದಿದ್ದಾರೆ ಅಂತ ಹೇಳಿ ಸೆಲ್ಫಿ ಕಾನ್ಸೆಪ್ಟ್ ಥರ ಅಲ್ಲಿ ಒಂದು ಮಾಡಬೇಕೆಂದು ಆಶಿಸಿದೆ. ಅದನ್ನು ಮಾಡಿಕೊಟ್ಟಕ್ಕೆ ಸಹಕರಿಸಿದ್ದಾರೆ ಬಾಬು ಅವರ ತಂಡದವರು. ಅದಕ್ಕೆ ಸಹಕರಿಸಿದ ಯಾರೆಲ್ಲ ಹಣ ಕೊಟ್ಟರೋ ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಪ್ರತ್ಯೇಕವಾಗಿ ಅವರು ನಮಗೆ ಸಹಕರಿಸಿದ ಅನಿಲ್ ರಾಯಪ್ಪ ಅವರು ಹಾಗೂ ಬಾಬು ಅವರ ತಂಡದವರು ಅದನ್ನು ಮಾಡಿಕೊಟ್ರು. ಹಾಗೂ ನಮ್ಮ ಶರತ್ ಶಕೀತ್ ಹಾಗೂ ಯೂತ್ ತಂಡದವರಿಗೆ ಎಲ್ಲರಿಗೂ ನಾನು ಜೋರಾಗಿ ಚಪ್ಪಾಳೆ ಕೊಟ್ಟು ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರತಿ ವರ್ಷ ಈ ಚರ್ಚು ಆಕರ್ಷಮಯವಾಗಿರಬೇಕಂದ್ರೆ ಲೈಟ್ಸ್ ಭಾಳ ಮುಖ್ಯ. ಲೈಟ್ಸ್ ಇಲ್ಲ ಅಂದರೆ ಆಗ ಗೊತ್ತಾಗುತ್ತದೆ ಏನಾಗುತ್ತದೆ ಅಂತ. ಸೊ ಈ ವರ್ಷ ನಮಗೆ DBY ಅವರು ಹೇಳಿದರು, ಫಾದರ್ ನನಗೆ ₹1 ಬೇಡ ಫಾದರ್, ಈ ಹಬ್ಬಕ್ಕೆ ಬರೋದಲ್ಲ, ಚರ್ಚ್ಗೆ ಇಟ್ಕೊಳ್ಳಿ ಅಂತ ಹೇಳಿ ಯಾವಾಗ ಲೈಟ್ಸ್ ಏನು ಕೇಳಿದ್ರು ಕೂಡ ಇಲ್ಲ ಅಂತ ಹೇಳೋದೆ ಸಹಕರಿಸಿದ DBY ಶಶಿ ಅವರ ತಂಡದವರಿಗೆ ಜೋರಾಗಿ ಚಪ್ಪಾಳೆ ಕೊಟ್ಟು ಅವರಿಗೆ ಕೃತಜ್ಞತೆ ಎನಿಸೋದು. ಯಾವಾಗ ಏನು ಕರೆದ್ರೂ, ಎಷ್ಟು ನಾನು ಕೋಪ ಮಾಡಿಕೊಂಡ್ರೂ ಕೂಡ ಅವರು ಹೇಗಾದರೂ ಬಂದು ಮಾಡಿಕೊಡ್ತಾರೆ. ಜೋರಾಗಿ ಚಪ್ಪಾಳೆ ಕೊಟ್ಟು DBY ಲೈಟ್ಸ್ ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಈ ಸಂದರ್ಭದಲ್ಲಿ ನಮಗಾಗಿ ಕ್ರಿಸ್ಮಸ್ ಹಬ್ಬಕ್ಕೆ ಏನೆಲ್ಲ ಬೇಕಾಗಿತ್ತೋ ಅದಕ್ಕೆ ಎಲ್ಲ ರೀತಿಯಲ್ಲಿ ಸಹಕರಿಸಿದ ಥಾಮಸ್ ಅವರಿಗೆ ಜೋರಾಗಿ ಚಪ್ಪಾಳೆ ಕೊಟ್ಟು ಅವರಿಗೆ ಕೂಡ ನಾವು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಹಾಗೂ ಆಲ್ಟ್ರ್ ಬಾಯ್ಸ್ ಈ ನಡುವೆ ಸ್ವಲ್ಪ ಜನ ಬರ್ತಾ ಇರಲಿಲ್ಲ, ಆಲ್ಟ್ರ್ ಬಾಯ್ಸ್ ಎಲ್ಲ. ಆದರೂ ಕೂಡ ಈ ವಾರದಲ್ಲಿ ಎಲ್ಲ ಎಷ್ಟು ಚಳಿ ಇದ್ದರೂ ಕೂಡ ಮುಂದೆ ಬಂದು ನಮಗಾಗಿ ಸಹಕರಿಸಿದ್ದಾರೆ. ಆಲ್ಟ್ರ್ ಬಾಯ್ಸ್ ಅವರಿಗೆ ಕೂಡ ಜೋರಾಗಿ ಚಪ್ಪಾಳೆ ಕೊಟ್ಟು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಈ ಕ್ರಿಸ್ಮಸ್ಗೆ ಏನೆಲ್ಲ ಬೇಕಾಗಿತ್ತೋ ಎಲ್ಲ ಅಕೌಂಟ್ಸನ್ನು ನಮ್ಮ ಪ್ರವೀಣ್ ಪಿಕಾಡೋ ಅವರು ಹಬ್ಬದ ಎಲ್ಲ ಅಕೌಂಟ್ಸ್ ನೋಡಿಕೊಂಡ್ರು. ಅದೇ ರೀತಿಯಲ್ಲಿ ಅದು ನಮ್ಮ ಈ ಕ್ರಿಸ್ಮಸ್ ಹಬ್ಬದ ಅಕೌಂಟ್ಸ್ ಕೂಡ ಅತಿ ಉತ್ತಮವಾಗಿ ಅವ್ರು ನೋಡಿಕೊಂಡು ಸಿಸ್ಟಮ್ಯಾಟಿಕ್ ಆಗಿ ಯಾವ್ದು ತಗೊಂಡ್ರು ಅದಕ್ಕೆ ಬಿಲ್ಲು, ಅದಕ್ಕೆ ಇದು ಸ್ವಲ್ಪ ಕೆಲವೊಮ್ಮೆ ನನಗೆ ಭಯ ಆಗುತ್ತೆ ಅವ್ರ ಹತ್ರ ಕೇಳೋಕ್ಕೆ. ಏನಪ್ಪ ಇವಾಗ ತಿರ್ಗಾ ಕೇಳಬೇಕಲ್ಲ ಅವರಿಗೆ. ಈ ಮಕ್ಕಳು ಬಂದು ಹೇಳ್ತಾರೆ ಸಿಸರ್ ಇಲ್ಲ, ಕಟಿಂಗ್ ಪ್ಲೇಯರ್ ಇಲ್ಲ ಅಂತ. ಆಗ ಕೂಡ ಎಲ್ಲಿ ಏನು ಕೆಲಸ ಇದ್ರು, ಓಕೆ ಫಾದರ್ ಗೆಟ್ ದ ಬಿಲ್, ವಿ ವಿಲ್ ಸ್ಯಾಂಕ್ಷನ್ ಇಟ್ ಅಂತ ಹೇಳಿ ಉತ್ತಮವಾಗಿ ಈ ಫೀಸ್ಟ್ ಹಬ್ಬದ ಅಕೌಂಟ್ಸನ್ನು ಅತಿ ಉತ್ತಮವಾಗಿ ನಡೆಸಿಕೊಟ್ಟ ಪ್ರವೀಣ್ ಪಿಕಾಡೋ ಅವರಿಗೆ ಜೋರಾಗಿ ಚಪ್ಪಾಳೆ ಕೊಟ್ಟು ಅವರಿಗೂ ನಾನು ಕೃತಜ್ಞತೆ ಸಲ್ಲಿಸುತ್ತೇನೆ. ಪ್ರತ್ಯೇಕವಾಗಿ ಯಾರೆಲ್ಲ ನನಗೆ ಎಲ್ಲ ವಿಧದಲ್ಲಿ ಸಹಕರಿಸಿದಿರೋ ಅವರೆಲ್ಲರಿಗೂ ನಾನು ಕೃತಜ್ಞತೆಗಳು. ದಯವಿಟ್ಟು ನಮಗೆ ಹೋಗುವ ಮುಂಚಿತವಾಗಿ ಕೇಕನ್ನು ನೀಡಲಾಗುತ್ತದೆ. ಅದನ್ನು ಪಡೆದುಕೊಂಡು ಒಬ್ಬರೊಬ್ಬರನ್ನು ವಿಶ್ ಮಾಡಿ ಗೋದಲಿಯಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ ತದನಂತರ ಮನೆಗೆ ತೆರಳಬೇಕಾಗಿ ನಿಮ್ಮಲ್ಲಿ ವಿನಂತಿ. ನಾನು ನಿಮ್ಮ ಹತ್ರ ಒಂದು ವಿಷಯ ಕೇಳ್ತೀನಿ. ಇಲ್ಲಿ ಇರೋರು ಸುಮಾರು ಜನ ಮಧ್ಯರಾತ್ರಿ ಬಲಿಪೂಜೆ ಬಂದಿಲ್ಲ, ನನಗೆ ಗೊತ್ತು. ನನ್ನ ಕಣ್ಣಲ್ಲೇ ನಾನು ಲೆಕ್ಕ ಹಾಕ್ತೀನಿ ಯಾರು ಬಂದಿದ್ದಾರೆ ಯಾರು ಬಂದಿಲ್ಲ ಅಂತ ನನಗೆ ಗೊತ್ತು. ಓಕೆ, ಬೆಳಿಗ್ಗೆ ಬರ್ಬೋದು. ಆದರೂ ಕೂಡ ಮಂಚೇನಹಳ್ಳಿಯಿಂದ, ಬಾಗೇಪಲ್ಲಿಯಿಂದ ಹಾಗೂ ಸಭೆನಹಳ್ಳಿಯಿಂದ, ಇಷ್ಟು ಅಂಕುನೂರಿಂದ ಎಲ್ಲ ಬಂದಿದ್ದಾರೆ. ಜೋರಾಗಿ ಅವರಿಗೆ ಚಪ್ಪಾಳೆ ಕೊಡೋಣ. ಅಷ್ಟು ದೂರದಿಂದ ಈ ಮಧ್ಯರಾತ್ರಿ ಬಲಿಪೂಜೆಗೆ ಬಂದು ಪಾಪ ಅವರೆಲ್ಲ ಬಂದು ಬಲಿಪೂಜೆಯಲ್ಲಿ ಭಾಗವಹಿಸ್ತಾರೆ. ಪಕ್ಕದಲ್ಲಿ ಇರುವ ಚಾಮರಾಜಪೇಟೆಯಿಂದ ಬರೋರಿಗೆ ಕಷ್ಟ, ಬಸ್ ಹಿಡ್ಕೊಂಡು ಬರಬೇಕು, ಆಟೋನಲ್ಲಿ ಬರಬೇಕು. ಆದರೂ ಅಷ್ಟು ದೂರದಿಂದ ಬರ್ತಾರೆ ಅಂದರೆ ಹೆಮ್ಮೆ ಪಡುವ ವಿಷಯ. ಅದಕ್ಕಿಂತ ಹೆಚ್ಚಾಗಿ ಮನೆ ಪಕ್ಕದಲ್ಲಿ 2ನೇ ಕ್ರಾಸ್ನಲ್ಲೇ ಚರ್ಚ್ ಇದೆ. ಅವ್ರ ಮನೆ ಪಕ್ಕದಲ್ಲಿ 2ನೇ ಕ್ರಾಸ್ನಲ್ಲೇ ಚರ್ಚ್ ಇದೆ. ಆದರೂ ಕೂಡ ಫಾದರ್ ನಿಮ್ಮನ್ನು ನೋಡಬೇಕು ಅಂತ ಹೇಳಿ ಬೆಂಗಳೂರಿಂದ ನೈಟ್ ಮಾಸ್ಗೆ ಇಲ್ಲಿ ಬಂದಿದ್ದಾರೆ. ಈಗ ಹಿಂತಿರುಗಿ ಹೋಗ್ತಾರೆ. ಜೋರಾಗಿ ಅವರಿಗೆ ಫ್ರಾನ್ಸಿಸ್ ಅವರ ಕುಟುಂಬದವರಿಗೆ ಜೋರಾಗಿ ಚಪ್ಪಾಳೆ ಕೊಡಿರಿ. ಬ್ಯಾಂಗ್ಳೂರಿಂದ ಅವರು ಈ ಪೂಜೆಗಾಗಿ ಇಲ್ಲಿ ಬಂದು ಈಗ ತಿರ್ಗಾ ಬೆಂಗಳೂರಿಗೆ ಹೋಗಬೇಕು. 75 ಕಿಲೋಮೀಟರ್ ಬೆಂಗಳೂರಿಂದ ಇನ್ನೂ ದೂರ ಅವ್ರ ಮನೆ. ಜೋರಾಗಿ ಚಪ್ಪಾಳೆ ಕೊಡಿರಿ. ನಿಮ್ಮ ಚರ್ಚ್ ನೋಡಬೇಕು, ನಿಮ್ಮನ್ನು ಸಂಧಿಸಬೇಕು, ಆಶೀರ್ವಾದ ಪಡೆಯಬೇಕು. ಭಾಳ ಉತ್ತಮವಾಗಿದೆ ನಿಮ್ಮ ಚರ್ಚು ಈ ಸ್ಟೇಟಸ್ನಲ್ಲೆಲ್ಲ ನೋಡುವಾಗ ಅಂತ ಹೇಳಿ ನಮಗೆ ನಮ್ಮ ಮನೆ ಪಕ್ಕದಲ್ಲಿ ಇರೋರು ನಮಗೆ ಸಹಕರಿಸಿದ್ದಾರೆ. ಅವರ ಮಗ ಫಾದರ್ಗೆ ಓದ್ತಾ ಇದ್ದಾರೆ ನಮ್ಮ ಬೆಂಗಳೂರು ಮಹಾಧರ್ಮ ಕ್ಷೇತ್ರಕ್ಕೆ. ಅವರಿಗಾಗಿ ನಾವು ಪ್ರಾರ್ಥಿಸೋಣ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಮ್ಮಿಂಗ್ ಆಲ್ ದ ವೇ ಫ್ರಮ್ ಬ್ಯಾಂಗ್ಳೂರ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಎಲ್ಲ ವಿಧದಲ್ಲಿ ಯಾರೆಲ್ಲ ನಮ್ಮನ್ನು ಸಹಕರಿಸಿದ್ದೀರೋ ಅವರೆಲ್ಲರಿಗೂ ನಾನು ದೊಡ್ಡ ಥ್ಯಾಂಕ್ಸ್ ಹೇಳಿಲ್ಲ ಅಂದರೆ ನಾಳೆ ನನಗೆ ಆಟೋ ಬಾಂಬು, ಫಾದರ್ ನಮ್ಮ ಹೆಸರೇ ಹೇಳಲಿಲ್ಲ ನೀವು ಅಂತಾರೆ. ಆದುದರಿಂದ
ಸ್ವಲ್ಪ ಒಂದೊಂದು ರಿಕ್ವೆಸ್ಟು, ದಯವಿಟ್ಟು ನಾನು ಕಜಾಯ ಕೇಳಿದೆ, ಸುಮಾರು ಕಜಾಯ ಬಂದುಬಿಟ್ಟಿದೆ ಅಲ್ಲಿ. ನನಗೆ ಅದು ತಿನ್ನೋಕೆ ಆಗ್ತಾಯಿಲ್ಲ, ಸುಮಾರು ಕಜಾಯಗಳು ಬಂದುಬಿಟ್ಟಿದೆ. ಸಾಕು ಬೇಡ, ಇನ್ನೂ ಸಾಕು ಬೇಡ ಕೊಡೋದು. ಏನಾದರೂ ಕೊಡಬೇಕಂದ್ರೆ ನೀವು ದಯವಿಟ್ಟು ನನಗೆ ಕೊಡಬೇಡಿ, ಬೇರೆಯವ್ರಿಗೆ ಕೊಡಿರಿ. ನಾಳೆ ಹಬ್ಬದ ಬಲಿಪೂಜೆಯಲ್ಲಿ ಬೆಳಿಗ್ಗೆ 8:15 ಬಲಿಪೂಜೆ ಆದಮೇಲೆ ಕೂಡ ನಿಮಗೆ ಕೇಕ್ ಕೊಡಲಾಗುತ್ತದೆ. ಸಂಜೆ ಸಮಯ ಇದ್ದರೆ ನೀವೆಲ್ಲರೂ ಬನ್ನಿರಿ. ನಮ್ಮ ಮುಖ್ಯ ಅತಿಥಿಗಳೆಲ್ಲ ಕರೆದಿದ್ದೀವಿ, ಅವರೆಲ್ಲ ಬರ್ತಾರೆ. ಆಗ ನಮ್ಮ ಜನ ಇದ್ದರೆ ನಮಗೂ ಭಾಳ ಸಂತೋಷ. ಮಗದೊಮ್ಮೆ ನಿಮ್ಮೆಲ್ಲರಿಗೂ ನಾನು ಕ್ರಿಸ್ತ ಜಯಂತಿಯ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ಹ್ಯಾಪಿ ಕ್ರಿಸ್ಮಸ್ ಟು ಆಲ್ ಆಫ್ ಯು. We wish you a Merry Christmas. We wish you a Merry Christmas. We wish you a Merry Christmas and a Merry Christmas. We wish you a Merry Christmas. We wish you a Merry Christmas. We wish you a Merry Christmas and a Merry Christmas. Merry Merry. ಹ್ಯಾಪಿ ಹ್ಯಾಪಿ. ಮಾತೆ ಮರಿಯಂನವರಲ್ಲಿ ನಮ್ಮನ್ನೇ ಸಮರ್ಪಿಸುತ್ತಾ ಹೇಳೋಣ. ನಮೋ ಮರಿಯ ವರಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ಕೊನೆಯ ಆಶೀರ್ವಾದಕ್ಕಾಗಿ ಎದ್ದು ನಿಲ್ಲೋಣ. ಪ್ರಭು ನಿಮ್ಮೊಡನೆ ಇರಲಿ. ತಲೆಬಾಗಿ ದೇವರ ಆಶೀರ್ವಾದವನ್ನು ಪಡೆಯೋಣ. ಅಪರಿಮಿತ ಒಳಿತಿನ ದೇವರು ಮನುಷ್ಯರಾಗಿ ಜನಿಸಿದ ತಮ್ಮ ಪುತ್ರರ ಮುಖಾಂತರ ವಿಶ್ವದಿಂದ ಅಂಧಕಾರವನ್ನು ತೊಲಗಿಸಿ ಆ ಮಹಿಮೆಯ ಜಯಂತಿಯಿಂದ ಈ ಪವಿತ್ರ ರಾತ್ರಿಯನ್ನು ಬೆಳಗಿಸಿದರು. ಕರುಣಾಳು ದೇವರು ಪಾಪದ ಅಂಧಕಾರವನ್ನು ತೊಲಗಿಸಿ ನಿಮ್ಮ ಹೃದಯಗಳನ್ನು ಸದ್ಗುಣ ಜ್ಯೋತಿಯಿಂದ ಬೆಳಗಲಿ. ತಮ್ಮ ಪುತ್ರರ ಜನದ ಮಹಾ ಆನಂದವನ್ನು ದೂತರ ಮೂಲಕ ಕುರುಬರಿಗೆ ಸಾರಲು ಇಚ್ಛಿಸಿದ ದೇವರು ನಿಮ್ಮ ಹನುಮನಗಳನ್ನು ತಾವೇ ನೀಡುವ ಆನಂದದಿಂದ ತುಂಬಿಸಿ ನಿಮ್ಮನ್ನು ಶುಭ ಸಂದೇಶದ ಪ್ರಸಾರಕರನಾಗಿ ಮಾಡಲಿ. ತಮ್ಮ ಪುತ್ರರ ಮನುಷ್ಯರಾದ ಮೂಲಕ ಭೂಪರಗಳನ್ನು ಒಂದುಗೂಡಿಸಿದ ದೇವರು ನಿಮ್ಮನ್ನು ಶಾಂತಿ ಮತ್ತು ಪ್ರಸನ್ನತೆಯ ಕೊಡುಗೆಗಳಿಂದ ತುಂಬಿ ಸ್ವರ್ಗೀಯ ಧರ್ಮಸಭೆಯೊಂದಿಗೆ ಪಾಲುಗಾರರಾಗುವಂತೆ ಮಾಡಲಿ. ಸರ್ವಶಕ್ತ ತಂದೆಯಾದ ದೇವರು ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ. ಕ್ರಿಸ್ತರ ಪ್ರೀತಿ ಮತ್ತು ಶಾಂತಿ ಸದಾ ನಿಮ್ಮಲ್ಲಿರಲಿ.